Hi everybody, welcome to Sri Saptagiri PU College online coaching classes, Department of Electronics. Second PUC Electronics, Unit 10, Digital Electronics, video lecture number 17. Okay, so in this class, we can learn about what is the meaning of shift registers. ಹಿಂದಿನ ಲೆಕ್ಚರ್ನಲ್ಲಿ ನಾವು ಅರೌಂಡ್ ಒಂದು 6 ಟೈಪ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪ್ಸ್ನ ನೋಡಿದ್ವಿ. ಸೊ ಫ್ಲಿಪ್ ಫ್ಲಾಪ್ನ ಅಪ್ಲಿಕೇಶನ್ ಬಂದು ಶಿಫ್ಟ್ ರಿಜಿಸ್ಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಬರೀ ಒಂದು ಬಿಟ್ನ ಸ್ಟೋರ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಯೂಸ್ ಮಾಡುವಂಥದ್ದು ಬೇಸಿಕ್ ಆಗಿ ಫ್ಲಿಪ್ ಫ್ಲಾಪ್ನ ಯೂಸ್ ಮಾಡ್ತೀವಿ. ಅದೇ ಒಂದು ಬಿಟ್ಗಿಂತ ಹೆಚ್ಚಿಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಆವಾಗ ಯೂಸ್ ಮಾಡುವಂಥ ಒಂದು ಸರ್ಕ್ಯೂಟ್ನ ಶಿಫ್ಟ್ ರಿಜಿಸ್ಟರ್ ಅಂತ ಕರಿತಾ ಹೋಗ್ತೀವಿ. ಸೊ ಹಾಗಾದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಶಿಫ್ಟ್ ರಿಜಿಸ್ಟರ್? A shift register is another type of a sequential logic circuit that is used for the storage or transfer of data in the form of binary numbers. Okay, and then shifts the data out once for every clock cycle. Hence the name shift register ಅಂತ ಕರಿತಾ ಹೋಗ್ತೀವಿ. ಸೊ ಸಿಂಪಲ್ ಡೆಫಿನಿಷನ್ ಇದು. 1 ಮಾರ್ಕಿಗೆ ಕೂಡ ಕೇಳ್ತಾ ಹೋಗ್ತಾರೆ. ಏನು ಇದೊಂದು ಸೀಕ್ವೆನ್ಷಿಯಲ್ ಸರ್ಕ್ಯೂಟು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ಟೋರೇಜ್ ಆರ್ ಟ್ರಾನ್ಸ್ಫರ್ ಆಫ್ ದಿ ಡಾಟಾ ಸ್ಟೋರ್ ಕೂಡ ಮಾಡ್ಕೊಬೋದು, ಹಾಗೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಸೊ ಆ ಥರೊಂದು ಡಿವೈಸ್ನ ಅಂತ ಕರಿಬೇಕು ನಾವು ಶಿಫ್ಟ್ ರಿಜಿಸ್ಟರ್ ಅಂತ ಕರಿತಾ ಹೋಗಬೇಕು. ಸೊ ಯಾವ ರೀತಿ ಸ್ಟೋರ್ ಅಥವಾ ಯಾವ ರೀತಿ ನಮಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ? ಬೈ ಯೂಸಿಂಗ್ ದಿ ಶಿಫ್ಟಿಂಗ್ ಆಪರೇಷನ್. ಶಿಫ್ಟಿಂಗ್ ಆಪರೇಷನ್ನ ಯೂಸ್ ಮಾಡಿ ಡಾಟಾನ ಟ್ರಾನ್ಸ್ಫರ್ ಅಥವಾ ಡಾಟಾನ ಸ್ಟೋರೇಜ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ಈ ಡಿವೈಸ್ನ ಅಂತ ಕರಿತಾ ಇದ್ದೀವಿ ನಾವು ಶಿಫ್ಟ್ ರಿಜಿಸ್ಟರ್ ಅಂತ ಕರಿತಾ ಹೋಗ್ತಾ ಇದ್ದೀವಿ. ಸೊ ಟೈಪ್ಸ್ಗೆ ಹೋಗೋಕ್ಕಿಂತ ಮುಂಚೆ let us analyze by using some of the basic things. Okay, so ಕೆಲವು ಬೇಸಿಕ್ ಥಿಂಗ್ಸ್ನ ಯೂಸ್ ಮಾಡ್ತಾ ಹೋಗೋಣ, ಅರ್ಥ ಮಾಡ್ಕೊತಾ ಬನ್ನಿ. ಈಗ ಸೊ ಲೆಟಸ್ ನಮ್ಮ ಸಿಲೆಬಸ್ಸಲ್ಲಿರೋದು 4 ಬಿಟ್ ಶಿಫ್ಟ್ ರಿಜಿಸ್ಟರ್ ಆಗಿರೋದ್ರಿಂದ ನಾವೀಗ ಬರೀ 4 ಬಿಟ್ ಬಗ್ಗೆ ಮಾತ್ರ ಮಾತಾಡ್ತಾ ಹೋಗ್ತೀನಿ, ಬೇರೆ ಇನ್ಯಾವ್ದ್ರ ಬಗ್ಗೆನೂ ಮಾತಾಡ್ತಾ ಹೋಗೋದಿಲ್ಲ. ಓಕೆನಾ? ಸೊ ಲೆಟ್ ಅಸ್ ಕನ್ಸಿಡರ್ ದಿರ್ ಆಸ್ 4 ರಿಜಿಸ್ಟರ್ ಇದೆ ಅಂತ ಅನ್ಕೋಣ. ಸೊ ದಿಸ್ ಇಸ್ ಆಫ್ ರಿಜಿಸ್ಟರ್ R1, ದಿಸ್ ಆಫ್ ರಿಜಿಸ್ಟರ್ R2, ರಿಜಿಸ್ಟರ್ R3 ಆ್ಯಂಡ್ ದಿಸ್ ಇಸ್ ಆಫ್ ರಿಜಿಸ್ಟರ್ R4 ಇದೆ ಅಂತ ಅನ್ಕೊತಾ ಹೋಗೋಣ. ಓಕೆನಾ? ಸೊ ಈಗ ಫಸ್ಟ್ ಯಾವ ರೀತಿ ಇದರೊಳಗಡೆ ನಾವು ಒಂದು ಡಾಟಾನ ಇನ್ಪುಟ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಹೋಗಿ. ಸೊ ಅಬ್ಸರ್ವ್ ಮಾಡ್ಕೊಂಡಿರೋ ಪ್ರಕಾರ 2 ಟೈಪ್ಸ್ ಬರುತ್ತೆ. ಒಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಸೀರಿಯಲ್ ಮೋಡಲ್ಲಿ ಒಂದು ಹಾಕ್ಕೊಂತೀವಿ, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಇನ್ ಪ್ಯಾರಲಲ್ ಮೋಡಲ್ಲಿ ಇನ್ನೊಂದು ಹಾಕ್ಕೊತಾ ಹೋಗ್ತೀವಿ. ಸೊ ಸೀರಿಯಲ್ ಮೋಡಲ್ಲಿ ಹಾಕ್ಕೊಳೋದು ಯಾವ ರೀತಿ, ಪ್ಯಾರಲಲ್ ಮೋಡಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಸೊ ಫಸ್ಟ್ ಒಂದು ಡಾಟಾನ ಏನು ಮಾಡ್ತಾ ಹೋಗಬೇಕು, ಟ್ರಾನ್ಸ್ಫರ್ ಮಾಡಬೇಕು, ಇನ್ನೊಂದು ಡಾಟಾನ ಏನು ಮಾಡ್ತಾ ಹೋಗಬೇಕು, ಸ್ಟೋರ್ ಮಾಡ್ತಾ ಹೋಗಬೇಕು. ನೋಡಿ, ಸೊ ಒನ್ ಇಟ್ ಈಸ್ ಆಫ್ ಎ ಸ್ಟೋರಿಂಗ್ ಆಫ್ ಎ ಡಾಟಾ, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ರಿಟ್ರೀವಿಂಗ್ ಅಂತ ಕರಿತೀವಿ. ಆರ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎ ಸ್ಟೋರಿಂಗ್ ಮಾಡ್ಕೊಂಡ್ವಿ ಅಂದರೆ ಔಟ್ಪುಟ್ ತಗೊತಾ ಹೋಗಬೇಕು, ಅದನ್ನೇ ಅಂತ ಕರಿತೀವಿ ರಿಟ್ರೀವಿಂಗ್ ಅಂತ ಕೂಡ ಕರಿತಾ ಹೋಗ್ತೀವಿ. ಓಕೆನಾ? ಸೊ ಇವೆರಡಕ್ಕೂ ಕಾಮನ್ ಆಗಿ ಯಾವ ರೀತಿ ಅಂದರೆ ಸೀರಿಯಲ್ ಮತ್ತು ಪ್ಯಾರಲಲ್ ಮ್ಯಾನರ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಸ್ಟೋರ್ ಮಾಡೋದು ಕೂಡ ಸೀರಿಯಲ್ ಮ್ಯಾನರು, ಪ್ಯಾರಲಲ್ ಮ್ಯಾನರು. ರಿಟ್ರೀವ್ ಮಾಡೋದು ಅಂದರೆ ಔಟ್ಪುಟ್ಟಲ್ಲಿ ತಗೊತಾ ಹೋಗೋದು, ಅದು ಕೂಡ ಯಾವ ರೀತಿ ಸೀರಿಯಲ್ ಮತ್ತು ಪ್ಯಾರಲ್ ಅಂತ ತಗೊತಾ ಹೋಗ್ತೀವಿ. ಎಕ್ಸಾಂಪಲ್ ಕೊಡ್ತೀನಿ, ಅಬ್ಸರ್ವ್ ಮಾಡ್ಕೊತಾ ಹೋಗಿ. ಸೊ ಸೀರಿಯಲ್ ಮ್ಯಾನರಲ್ಲಿ ಇನ್ಪುಟ್ನ ಕೊಡೋದು ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಎನ್ ಎಕ್ಸಾಂಪಲ್ ದಟ್ ಈಸ್ ಆಫ್ ಇಲ್ಲಿ ನಿಮಗೆ ಒಂದು ಡೋರ್ ಇದೆ ಅಂತ ಅನ್ಕೊತಾ ಹೋಗೋಣ. ಈ ಒಂದು ಡೋರಲ್ಲಿ ಅಟ್ ಎಕ್ಸಾಕ್ಟ್ಲಿ 10 o'clock ಅಂದರೆ 10 o'clockಗೆ ಕರೆಕ್ಟಾಗಿ ಒಂದು ಪರ್ಸನ್ ಎಂಟ್ರ್ ಆಗ್ತಾ ಹೋಗ್ತಾನೆ. ಹಾಗೆ 10:05ಗೆ ಸೆಕೆಂಡ್ ಪರ್ಸನ್ ಎಂಟ್ರ್ ಆಗ್ತಾನೆ, 10:10ಗೆ ಥರ್ಡ್ ಪರ್ಸನ್ ಎಂಟ್ರ್ ಆಗ್ತಾನೆ, 10:14ಗೆ ಫೋರ್ತ್ ಪರ್ಸನ್ ಎಂಟ್ರ್ ಆಗ್ತಾ ಹೋಗ್ತಾನೆ. ಸೊ ಈ ರೀತಿ ಇತ್ತು ಅಂತ ಹೇಳಿದ್ರೆ ಅದನ್ನು ಸೀರಿಯಲ್ ಮ್ಯಾನರ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಏನು, ಫಾರ್ ಈಚ್ ಕ್ಲಾಕ್ ಸೈಕಲ್ 1 ಬಿಟ್ ಈಸ್ ಎಂಟ್ರಿಂಗ್, ಅದನ್ನೇ ಅಂತ ಕರಿಬೇಕು ಸೀರಿಯಲ್ ಮ್ಯಾನರ್ ಅಂತ ಕರಿಬೇಕು. ನೋಡ್ಕೊಳ್ಳಿ, ಇಲ್ಲಿ ಸೀರಿಯಲ್ ಮ್ಯಾನರ್ ಅಂತ ಹೇಳಿದ್ರೆ ಫಾರ್ 1 ಬಿಟ್ ಇಟ್ ರಿಕ್ವೈರ್ಸ್ 1 ಕ್ಲಾಕ್ ಸೈಕಲ್ ಅಂತ ಅರ್ಥ. ಪ್ರತಿಯೊಂದು ಕ್ಲಾಕ್ ಸೈಕಲಿಗೂ 1 ಬಿಟ್ಟು ಎಂಟ್ರ್ ಆಗ್ತಾ ಹೋಗುತ್ತೆ. ಸೆಕೆಂಡ್ ಕ್ಲಾಕ್ ಸೈಕಲ್ಗೆ ಸೆಕೆಂಡ್ ಬಿಟ್ ಎಂಟ್ರ್ ಆಗುತ್ತೆ, ಥರ್ಡ್ ಕ್ಲಾಕ್ ಸೈಕಲ್ಗೆ ಥರ್ಡ್ ಬಿಟ್ ಎಂಟ್ರ್ ಆಗುತ್ತೆ. ಇದನ್ನೇನಂತ ಕರಿತೀವಿ ನಾವು ಸೀರಿಯಲ್ ಮ್ಯಾನರ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ? ಹಾಗೆ ಪ್ಯಾರಲಲ್ ಮ್ಯಾನರ್ ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಅದೇ ಥರ ಒಂದು ಡೋರ್ ಇದೆ ಅಂತ ಅನ್ಕೊತಾ ಹೋಗೋಣ. ಎಕ್ಸಾಕ್ಟ್ಲಿ ಅಟ್ 10 o'clock 4 ಪರ್ಸನ್ಸು ಕೂಡ ಎಂಟ್ರ್ ಆಗ್ತಾ ಹೋಗ್ತಾರೆ. ಅದನ್ನೇ ಅಂತ ಕರಿತೀವಿ ನಾವು ಪ್ಯಾರಲಲ್ ಮ್ಯಾನರ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಫಾರ್ ಎ ಅಥವಾ ಫಾರ್ 4 ಬಿಟ್ಸ್
ಇಟ್ ರಿಕ್ವೈರ್ಡ್ ಓನ್ಲಿ 1 ಕ್ಲಾಕ್ ಸೈಕಲ್ ಅಂತ ಅರ್ಥ. ಸೊ ಒಂದು ಕ್ಲಾಕ್ ಸೈಕಲ್ಗೆ 4 ಬಿಟ್ಟು ಸೈಮಲ್ಟೇನಿಯಸ್ ಆಗಿ ಎಂಟರ್ ಆದರೆ ಅದನ್ನ ಅಂತ ಕರಿಬೇಕು, ಪ್ಯಾರಲಲ್ ಮ್ಯಾನರ್ ಅಂತ ಕರಿತಾ ಹೋಗಬೇಕು. ಹಾಗೆ ಒಂದು ಕ್ಲಾಕ್ ಸೈಕಲ್ಗೆ 1 ಬಿಟ್ಟು ಮಾತ್ರ ಎಂಟರ್ ಆಯಿತು ಅಂತ ಹೇಳಿದ್ರೆ ಅದನ್ನ ಅಂತ ಕರಿತೀರಾ, ಸೀರಿಯಲ್ ಮ್ಯಾನರ್ ಅಂತ ಕರಿತಾ ಹೋಗ್ತೀರಾ. ಗೊತ್ತಾಗ್ತಿದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಓಕೆ, ಸೊ ಇನ್ ಸೀರಿಯಲ್ ಮ್ಯಾನರ್ ಈಚ್ ಕ್ಲಾಕ್ ವಿಲ್ ಎಂಟರ್ ಆರ್ ರಿಟ್ರೀವ್ ಫಾರ್ ಎ ಸಿಂಗಲ್ ಕ್ಲಾಕ್ ಸೈಕಲ್. ಪ್ಯಾರಲಲ್ ಮ್ಯಾನರ್ ಅಂತ ಹೇಳಿದ್ರೆ ಅಟ್ ಎ ಟೈಮ್ ಅಂದರೆ ಫಾರ್ ಓನ್ಲಿ ಎ ಸಿಂಗಲ್ ಕ್ಲಾಕ್ ಸೈಕಲ್ 4 ಬಿಟ್ಸ್ ವಿಲ್ ಎಂಟರ್ ಆರ್ 4 ಬಿಟ್ಸ್ ವಿಲ್ ರಿಟ್ರೀವ್ ಅಂತ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಈಗ ಎಕ್ಸಾಂಪಲ್ ಅಂದರೆ ಇದನ್ನು ಶಿಫ್ಟ್ ರಿಜಿಸ್ಟರ್ ಅಂತ ತಗೊಂಡಿದ್ದೀವಿ. ಎಷ್ಟು ಬಿಟ್ಟು ಶಿಫ್ಟ್ ರಿಜಿಸ್ಟರ್ ತೊಗೊಂಡಿರೋದು ನಾವು? ವಿ ಹ್ಯಾವ್ ಕನ್ಸಿಡರ್ ದಟ್ ಈಸ್ 4 ಬಿಟ್ ಶಿಫ್ಟ್ ರಿಜಿಸ್ಟರ್ನ ತಗೊಂಡಿದ್ದೀವಿ. ಓಕೆನಾ? ಸೊ ನೋಡಿ, ಸೀರಿಯಲ್ ಮ್ಯಾನರ್ ಅಂತ ಹೇಳಿದ್ರೆ ಒಂದು ಕ್ಲಾಕ್ ಸೈಕಲ್ಗೆ 1 ಬಿಟ್ಟು ಮಾತ್ರ ಎಂಟರ್ ಆಗಬೇಕು. ಅಬ್ಸರ್ವ್ ಮಾಡ್ಕೊಬೇಕು. ಈಗ ಸೊ ಇಲ್ಲಿ ಆರೋ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ದಿಸ್ ಈಸ್ ಆಫ್ ಎ ಅಂತ ಕರಿತೀನಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕಾಲ್ ದಟ್ ಒನ್ ಆಸ್ ಎ ಸೀರಿಯಲ್ ಇನ್ಪುಟ್ ಅಂತ ಕರಿತೀರಾ. ಸೊ ಸೀರಿಯಲ್ ಇನ್ಪುಟ್ ಆಗಬೇಕು ಅಂದರೆ ಒಂದು ಕ್ಲಾಕ್ ಸೈಕಲ್ಗೆ 1 ಬಿಟ್ಟು ಮಾತ್ರ ಎಂಟ್ರಿ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಹಾಗೆ ಇಲ್ಲೇನಾದರೂ ಒಂದು ಡಾಟಾ ಇತ್ತು ಅಂತ ಹೇಳಿದ್ರೆ ಅದೇ ರೀತಿ ಸೀರಿಯಲ್ ಔಟ್ಪುಟ್ ಅಂತ ತಗೊತಾ ಹೋಗ್ತೀವಿ. ಸೀರಿಯಲ್ ಔಟ್ಪುಟ್ ಅಂದರೆ ಏನಾಗ್ತಾ ಹೋಗಬೇಕು? ಒಂದು ಕ್ಲಾಕ್ ಸೈಕಲ್ಗೆ 1 ಬಿಟ್ ಮಾತ್ರ ಔಟ್ಪುಟ್ಟಲ್ಲಿ ಬರ್ತಾ ಹೋಗುತ್ತೆ. ಅದನ್ನೇ ಅಂತ ಕರಿತೀವಿ ಸೀರಿಯಲ್ ಔಟ್ಪುಟ್ ಅಂತ ಕರಿತಾ ಹೋಗಬೇಕು. ಹಾಗೆ ಪ್ಯಾರಲಲ್ ಇನ್ಪುಟ್ ಅಂತ ಹೇಳಿದ್ರೆ ಫಾರ್ ಓನ್ಲಿ 1 ಕ್ಲಾಕ್ ಸೈಕಲ್ ಆಲ್ ದಿ ಬಿಟ್ಸ್ ವಿಲ್ ಎಂಟರ್ ಸೈಮಲ್ಟೇನಿಯಸ್ಲಿ. ಇದನ್ನೇ ಅಂತ ಕರಿತೀರಾ ಅಂತ ಹೇಳಿದ್ರೆ ಪ್ಯಾರಲಲ್ ಇನ್ಪುಟ್ ಅಂತ ಕರಿತಾ ಹೋಗಬೇಕು. ಹಾಗೆ ಫಾರ್ ಓನ್ಲಿ ಎ ಸಿಂಗಲ್ ಕ್ಲಾಕ್ ಸೈಕಲ್ ಆಲ್ ದಿ ಔಟ್ಪುಟ್ಸ್ ವಿಲ್ ಬಿ ಒಬ್ಟೈನ್ಡ್ ಫಾರ್ ಎ ಸಿಂಗಲ್ ಕ್ಲಾಕ್ ಸೈಕಲ್. ಅದನ್ನೇ ಅಂತ ಕರಿಬೇಕು ನೀವು ಪ್ಯಾರಲಲ್ ಔಟ್ಪುಟ್ ಅಂತ ಕರಿತಾ ಹೋಗಬೇಕು. ಗೊತ್ತಾಗ್ತಿದೆ ಅಲ್ವಾ? ಸೊ ಈಗ ಸೀರಿಯಲ್ ಇನ್ಪುಟ್ ಅಂತ ಹೇಳಿದ್ರೆ ಸೊ ಲೆಟ್ ಅಸ್ ಕನ್ಸಿಡರ್ ಇಸ್ ಆಫ್ ಎ 4 ಬಿಟ್. ಓಕೆ, ಸೊ ಫಸ್ಟ್ ಕ್ಲಾಕ್ ಸೈಕಲ್, ಸೆಕೆಂಡ್ ಕ್ಲಾಕ್ ಸೈಕಲ್, ಥರ್ಡ್ ಕ್ಲಾಕ್ ಸೈಕಲ್, ಫೋರ್ತ್ ಕ್ಲಾಕ್ ಸೈಕಲ್. ಇಲ್ಲಿ ಬಿಟ್ ನಂಬರ್ 1, ದಿಸ್ ಇಸ್ ಆಫ್ ಬಿಟ್ 2, ದಿಸ್ ಇಸ್ ಆಫ್ ಬಿಟ್ 3 ಆ್ಯಂಡ್ ದಿಸ್ ಇಸ್ ಆಫ್ ಬಿಟ್ 4. ಸೊ ಸ್ಟೋರ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಕ್ಲಾಕ್ ಸೈಕಲಲ್ಲಿ ಯಾವ ಬಿಟ್ ಎಂಟ್ರಿ ಆಗುತ್ತೆ? ಬಿಟ್ B1 ಎಂಟ್ರಿ ಆಗುತ್ತೆ. ಓಕೆ, ಸೆಕೆಂಡ್ ಕ್ಲಾಕ್ ಸೈಕಲ್ ಏನಾಗಬೇಕು? ಬಿಟ್ B2 ಎಂಟ್ರ್ ಆಗಬೇಕು, B1 ಶಿಫ್ಟ್ ಆಗ್ತಾ ಹೋಗಬೇಕು. ಈ ರೀತಿ ಆಯಿತಾ? ಬಿಟ್ ಥರ್ಡ್ ಕ್ಲಾಕ್ ಸೈಕಲಲ್ಲಿ ಏನಾಗುತ್ತೆ? ಬಿಟ್ 3 ಇಲ್ಲಿಗೆ ಬರುತ್ತೆ, ಬಿಟ್ 2 ಇಲ್ಲಿಗೆ ಬರುತ್ತೆ, ಬಿಟ್ 1 ಇಲ್ಲಿಗೆ ಬರುತ್ತೆ. ಹಾಗೆ ಫೋರ್ತ್ ಕ್ಲಾಕ್ ಸೈಕಲಿಗೆ ಬಂದರೆ ಏನಾಗಬೇಕು? ಬಿಟ್ 4 ಇಲ್ಲಿಗೆ ಬಂತು, ಮುಂಚೆ ಇದ್ದಿದ್ದು ಬಿಟ್ 3 ಇಲ್ಲಿಗೆ ಬಂತು, ಮುಂಚೆ ಇದ್ದಿದ್ದು ಬಿಟ್ 2 ಇಲ್ಲಿಗೆ ಬಂತು, ಬಿಟ್ 1 ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಯಿತು. ಸೊ ಇದು ಸ್ಟೋರ್ ಮಾಡಿದ್ದೀವಿ ಅಲ್ವಾ? ಅಲ್ಲಿ ಎಷ್ಟು ಕ್ಲಾಕ್ ಸೈಕಲ್ನ ತಗೊಂಡ್ವಿ? ಸೊ ಟೋಟಲಿ 4 ಕ್ಲಾಕ್ ಸೈಕಲ್ಸ್ನ ತಗೊತಾ ಹೋದ್ವಿ. ಆದರೆ ಔಟ್ಪುಟ್ಟಲ್ಲಿ ತಗೊಳೋದಕ್ಕೆ ಎಷ್ಟು ಕ್ಲಾಕ್ ಸೈಕಲ್ ಬೇಕು? ಸೊ ಫಸ್ಟು B1 ಔಟ್ಪುಟ್ಟಲ್ಲಿ ಬಂತು, ಆವಾಗ B2 ಇಲ್ಲಿಗೆ ಬರುತ್ತೆ, B3 ಇಲ್ಲಿಗೆ ಬರುತ್ತೆ, B4 ಇಲ್ಲಿಗೆ ಬರುತ್ತೆ. ಮತ್ತು B2 ಔಟ್ಪುಟ್ಟಲ್ಲಿ ಬಂತು, B3 ಔಟ್ಪುಟ್ಟಲ್ಲಿ ಬಂತು, B4 ಔಟ್ಪುಟ್ಟಲ್ಲಿ ಬಂತು. ಟೋಟಲ್ ಕ್ಲಾಕ್ ಸೈಕಲ್ಸ್ ಮತ್ತೆ ಎಷ್ಟು ಉಪಯೋಗಿಸ್ಕೊಂಡ್ವಿ ನಾವು? 4 ಕ್ಲಾಕ್ ಸೈಕಲ್ಸ್ನ ಉಪಯೋಗಿಸ್ಕೊಂಡ್ವಿ. ಸೊ ಸೀರಿಯಲ್ ಇನ್ ಆಗಬೇಕಾದ್ರೆ 4 ಕ್ಲಾಕ್ ಸೈಕಲ್, ಸೀರಿಯಲ್ ಔಟ್ ಆಗಬೇಕಾದ್ರೆ 4 ಕ್ಲಾಕ್ ಸೈಕಲ್ಸ್. ಹಾಗೆ ಪ್ಯಾರಲಲ್ ಇನ್ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಕ್ಲಾಕ್ ಸೈಕಲ್ಸು? ಓನ್ಲಿ ಇಟ್ ಈಸ್ ಆಫ್ 1 ಕ್ಲಾಕ್ ಸೈಕಲ್. ಪ್ಯಾರಲಲ್ ಔಟ್ಪುಟ್ ಆಗಬೇಕು ಅಂದರೆ ಎಷ್ಟು ಕ್ಲಾಕ್ ಸೈಕಲ್ಸು? ಓನ್ಲಿ ಇಟ್ ಈಸ್ ಆಫ್ 1 ಕ್ಲಾಕ್ ಸೈಕಲ್. ಅಟೇ ಸೈಮಲ್ಟೇನಿಯಸ್ ಆಗಿ ಎಲ್ಲ ಕ್ಲಾಕ್ ಸೈಕಲ್ಸು ಇನ್ಪುಟ್ ಆಗುತ್ತೆ, ಎಲ್ಲ ಕ್ಲಾಕ್ ಸೈಕಲ್ಸು ಔಟ್ಪುಟ್ ಆಗ್ತಾ ಹೋಗುತ್ತೆ. ಸೊ ಈಗ ಇದರಲ್ಲಿ ಶಿಫ್ಟ್ ರಿಜಿಸ್ಟರಲ್ಲಿ ಟೈಪ್ ತಗೊಂಡ್ವಿ ಅಂತ ಹೇಳಿದ್ರೆ 4 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಸೀರಿಯಲ್ ಇನ್ಪುಟ್, ಪ್ಯಾರಲಲ್ ಔಟ್ಪುಟ್. ಅಂದರೆ ಸೀರಿಯಲ್ ಇನ್ಪುಟ್ ಆಗಿರ್ತಿದ್ದೀನಿ, let us take this is of an serial output. Okay, second types of shift register ಬಂದು serial input, parallel output. Third type ಅಲ್ಲಿ ಬಂದು parallel input, serial output. Fourth one ಬಂದು parallel input, parallel output. ಓಕೆನಾ? ಸೊ ಈಗಿಲ್ಲಿ ಸ್ಟೋರ್ ಮಾಡೋದಕ್ಕೆ ಎಷ್ಟು ಕ್ಲಾಕ್ ಸೈಕಲ್ಸು, ರಿಟ್ರೀವ್ ಮಾಡೋದಕ್ಕೆ ಎಷ್ಟು ಕ್ಲಾಕ್ ಸೈಕಲ್ ಅಂತ ಬರ್ಕೊತ ಹೋಗೋಣ. ಅಬ್ಸರ್ವ್ ಮಾಡಿ, ಸೀರಿಯಲ್ ಇನ್ ಆಗಬೇಕು ಅಂದರೆ ಎಷ್ಟು ಕ್ಲಾಕ್ ಸೈಕಲ್ ಬೇಕು? 4 ಕ್ಲಾಕ್ ಸೈಕಲ್ಸ್. ಐ ಆಮ್ ಟಾಕಿಂಗ್ ಅಬೌಟ್ 4 ಬಿಟ್ಸ್. ಓಕೆ, ಸೀರಿಯಲ್ ಔಟ್ಪುಟ್ ಆಗಬೇಕು ಅಂದರೆ ಎಷ್ಟು ಕ್ಲಾಕ್ ಸೈಕಲ್ಸು? ಅಗೈನ್ ಐ ರಿಕ್ವೈರ್ 4 ಕ್ಲಾಕ್ ಸೈಕಲ್ಸ್. ನೆಕ್ಸ್ಟ್ ಸೀರಿಯಲ್ ಇನ್ ಆಗಬೇಕು ಅಂದರೆ 4 ಕ್ಲಾಕ್ ಸೈಕಲ್. ಪ್ಯಾರಲಲ್ ಔಟ್ ಆಗಬೇಕು ಅಂತ ಹೇಳಿದ್ರೆ ಓನ್ಲಿ ಐ ರಿಕ್ವೈರ್ 1 ಕ್ಲಾಕ್ ಸೈಕಲ್. Parallel in 1 clock cycle, serial out
4 ಕ್ಲಾಕ್ ಸೈಕಲ್. ಸೀರಿಯಲ್ ಔಟ್ ಆಗಬೇಕು ಅಂದರೆ ಮತ್ತೆ 4 ಕ್ಲಾಕ್ ಸೈಕಲ್ಸ್ ಬೇಕು. ಈಗ ಪ್ಯಾರಲಲ್ ಇನ್ 1 ಕ್ಲಾಕ್ ಸೈಕಲ್, ಪ್ಯಾರಲಲ್ ಔಟ್ 1 ಕ್ಲಾಕ್ ಸೈಕಲ್. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ 8 ಕ್ಲಾಕ್ ಸೈಕಲ್ಸ್ ಬೇಕು, ಇಲ್ಲಿ 5 ಕ್ಲಾಕ್ ಸೈಕಲ್ಸ್ ಬೇಕು, ಇಲ್ಲಿ 5 ಕ್ಲಾಕ್ ಸೈಕಲ್ಸ್ ಬೇಕು, ಇಲ್ಲಿ 2 ಕ್ಲಾಕ್ ಸೈಕಲ್ಸ್ ಬೇಕು. ಈಗ ಶಿಫ್ಟ್ ರಿಜಿಸ್ಟರ್ನ ಕೆಲಸ ಏನು? ಇನ್ಪುಟ್ನ ಸ್ಟೋರ್ ಮಾಡ್ಕೊಳೋದು, ಔಟ್ಪುಟ್ ಆಗಿ ಸ್ಟೋರ್ ಆಗಿರೋಂಥ ಡಾಟಾನ ಔಟ್ಪುಟ್ ಕೊಡೋದು. ಈ ಕೆಲಸ ಮಾಡೋದಕ್ಕೆ SISO ಬಳಸಿದ್ರೆ ಎಷ್ಟು ಕ್ಲಾಕ್ ಸೈಕಲ್ಸ್ ಬೇಕು? 8 ಕ್ಲಾಕ್ ಸೈಕಲ್ಸ್ ಬೇಕು. ಅದೇ PIPO ಬಳಸಿದ್ವಿ ಅಂತ ಹೇಳಿದ್ರೆ ಬರೀ 2 ನಿಮಿಷದಲ್ಲಿ ಕೆಲಸ ಆಗುತ್ತೆ. ಇಲ್ಲಿ ತೊಗೊಂಡ್ವಿ ಅಂತ ಹೇಳಿದ್ರೆ 8 ನಿಮಿಷದಲ್ಲಿ ಕೆಲಸ ಆಗ್ತಾ ಹೋಗುತ್ತೆ. ದೇರ್ ಫೋರ್ ಬೆಸ್ಟ್ ಅಂತ ಹೇಳಿದ್ರೆ ಯಾವುದಂತ ಅರ್ಥ? ಇಟ್ ಈಸ್ ಆಫ್ PIPO. ಏಕೆ? ಟೈಮ್ ಶಾರ್ಟೇಜ್ ಭಾಳ ಅಂದರೆ ಭಾಳ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ 4 ಶಿಫ್ಟ್ ರಿಜಿಸ್ಟರ್ ಮಾಡುವಂಥದ್ದು ಒಂದೇ ಕೆಲಸ. ಆದರೆ PIPO ಉಪಯೋಗಿಸಿದ್ರೆ ಟೈಮು ಭಾಳ ಅಂದರೆ ಭಾಳ ಕಡಿಮೆ ಆಗಿ ನಮಗೆ ಟೈಮ್ ಉಳಿತಾಯ ಆಗ್ತಾ ಹೋಗುತ್ತೆ ಅಂತ ಅರ್ಥ ಅದು. ಓಕೆನಾ? ಸೊ ಟೋಟಲ್ ಟೈಪ್ಸ್ ಆಫ್ ಶಿಫ್ಟ್ ರಿಜಿಸ್ಟರ್ ಬಂದು ಯಾವ್ದು ತಗೊತೀವಿ? ಸೀರಿಯಲ್ ಇನ್, ಸೀರಿಯಲ್ ಔಟ್, ಸೀರಿಯಲ್ ಇನ್, ಪ್ಯಾರಲಲ್ ಔಟ್, ಪ್ಯಾರಲಲ್ ಇನ್, ಸೀರಿಯಲ್ ಔಟ್, ಪ್ಯಾರಲಲ್ ಇನ್, ಪ್ಯಾರಲಲ್ ಔಟ್. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಇದನ್ನು ಏನಕ್ಕೆ ಉಪಯೋಗಿಸ್ತೀವಿ? ಐದರ್ ಸ್ಟೋರ್ ಮಾಡಲಿಕ್ಕೆ ಅಥವಾ ರಿಟ್ರೀವ್ ಅಥವಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಉಪಯೋಗಿಸ್ತಾ ಹೋಗ್ತೀವಿ. ಓಕೆ, ಸೊ ಈಗ ಫಸ್ಟ್ ಟೈಪ್ ಆಫ್ ಶಿಫ್ಟ್ ರಿಜಿಸ್ಟರ್ಗೆ ಬರ್ತಾ ಹೋಗೋಣ. ಯಾವುದದು ಫಸ್ಟ್ ಟೈಪ್ ಆಫ್ ಶಿಫ್ಟ್ ರಿಜಿಸ್ಟರ್ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಸೀರಿಯಲ್ ಇನ್ ಆ್ಯಂಡ್ ಸೀರಿಯಲ್ ಔಟ್, ದಟ್ ಈಸ್ ಆಫ್ SISO. ಸೊ ಏನಾಗಬೇಕು? ಸೊ ಇಲ್ಲಿ ಫಸ್ಟ್ ಬ್ಲಾಕ್ ಡಯಾಗ್ರಾಮ್ನ ಬರ್ಕೊತಾ ಹೋಗೋಣ. ಸೊ ಬ್ಲಾಕ್ ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಲೆಟಸ್ ಕನ್ಸಿಡರ್ಸ್ ಆಫ್ ಎ 4 ಬಿಟ್. ಓಕೆ, ಸೊ 4 ಬಿಟ್ ನಮ್ಮ ಸಿಲೆಬಸಲ್ಲಿರೋದು, ಅದಕ್ಕೋಸ್ಕರ 4 ಬಿಟ್ ಮಾತ್ರ ಬರ್ಕೊತಾ ಹೋಗ್ತೀನಿ. ಸೊ ಸೀರಿಯಲ್ ಇನ್, ಸೊ ದಿಟ್ ಈಸ್ ಆಫ್ SI. ಹಾಗೆ ಸೀರಿಯಲ್ ಔಟ್, ದಿಸ್ ಈಸ್ ಆಫ್ SO ಅಂತ ತಗೊತಾ ಹೋಗಬೇಕು. ಅರ್ಥ ಆಗ್ತದೆ ಅಲ್ವಾ ಹೇಳ್ಕೊಡ್ತಾ ಇರೋದು? ಸೊ ಸೀರಿಯಲ್ ಇನ್, ಸೀರಿಯಲ್ ಔಟ್. ಸೊ ವಾಟ್ ಈಸ್ ದಿ ಮೀನಿಂಗ್ ಆಫ್ ಸೀರಿಯಲ್ ಇನ್, ಸೀರಿಯಲ್ ಔಟ್ ಶಿಫ್ಟ್ ರಿಜಿಸ್ಟರ್? ಈಸ್ ಎ ಟೈಪ್ ಆಫ್ ಶಿಫ್ಟ್ ರಿಜಿಸ್ಟರ್ ಇನ್ ವಿಚ್ input data is fed to ಯಾವುದಕ್ಕೆ? ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ ಫಸ್ಟ್ ಫ್ಲಿಪ್ ಫ್ಲಾಪ್, ಸೆಕೆಂಡ್ ಫ್ಲಿಪ್ ಫ್ಲಾಪ್, ಥರ್ಡ್ ಫ್ಲಿಪ್ ಫ್ಲಾಪ್ ಆ್ಯಂಡ್ ಫೋರ್ತ್ ಫ್ಲಿಪ್ ಫ್ಲಾಪ್. Input data is fed to first flip flop and output is taken from the last flip flop. ಅದನ್ನೇ ಅಂತ ಕರಿತೀವಿ ಸೀರಿಯಲ್ ಇನ್, ಸೀರಿಯಲ್ ಔಟ್ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ಸೀರಿಯಲ್ ಇನ್ ಅಂದರೆ ಏನು? ಅಲ್ಲಿ ಇನ್ಪುಟ್ ಈಸ್ fed to SISO in the serial manner where it requires 4 clock cycles for 4 bits for the input. And serial out ಅಂದರೆ ಏನಾಗಬೇಕು? Output is retrieved or transferred from the shift register in how many clock cycles? 4 clock cycles. ಅದನ್ನೇ ಅಂತ ಕರಿತೀವಿ ಸೀರಿಯಲ್ ಇನ್, ಸೀರಿಯಲ್ ಔಟ್ ಅಂತ ಕರಿತಾ ಹೋಗ್ತೀವಿ. ಈಗ ಡಯಾಗ್ರಾಮ್ನ ಬರಿತಾ ಹೋಗೋಣ. ಸೊ ಡಯಾಗ್ರಾಮ್ನ ಬರಿಬೇಕಾದ್ರೆ ಫಸ್ಟ್ ಹೌ ಮೆನಿ ಫ್ಲಿಪ್ ಫ್ಲಾಪ್ಸ್ ಐ ರಿಕ್ವೈರ್ಡ್ ಟು ಕನ್ಸಿಡರ್? ವಿ ಹ್ಯಾವ್ ಟು ಕನ್ಸಿಡರ್ 4 ಫ್ಲಿಪ್ ಫ್ಲಾಪ್ಸ್ನ ಕನ್ಸಿಡರ್ ಮಾಡ್ತಾ ಹೋಗಬೇಕು. ನೋಡಿ, ನಮ್ಮ ಸಿಲೆಬಸಲ್ಲಿ SISO ಮಾತ್ರ RS ಆಗಿ ಬಳಸಿದ್ದಾರೆ, ಬೇರೆ ಎಲ್ಲದನ್ನು ಕೂಡ ಯಾವುದು ಡಿ ಫ್ಲಿಪ್ ಫ್ಲಾಪ್ನ ಬಳಸಿದ್ದಾರೆ. ಯಾಕೆ ಸರ್ ಡಿ ಫ್ಲಿಪ್ ಫ್ಲಾಪೇ ತಗೊಬೇಕು ಅಂತ ಹೇಳಿದ್ರೆ ಡಾಟಾ ಫ್ಲಿಪ್ ಫ್ಲಾಪ್ನಲ್ಲಿ ಮಾತ್ರ ಇನ್ಪುಟ್ ಏನು ಕೊಡ್ತೀವೋ ಔಟ್ಪುಟ್ಟು ಅದೇ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ SISOನ ಬಳಸ್ತಾ ಹೋಗೋದು. ಈಗ ಫಸ್ಟ್ ಇಯರ್ ಲೆಟ್ ಅಸ್ ಕನ್ಸಿಡರ್ 4 ಫ್ಲಿಪ್ ಫ್ಲಾಪ್ನ ಕನ್ಸಿಡರ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ಆಫ್ ಫಸ್ಟ್ RS ಫ್ಲಿಪ್ ಫ್ಲಾಪ್, ದಿಸ್ ಈಸ್ ಆಫ್ second RS flip flop, this is of third RS flip flop, and this one is of fourth RS flip flop. So you already know that how to convert from RS into D flip flop. So ಯಾವ ರೀತಿ ಕನ್ವರ್ಟ್ ಮಾಡಬೇಕು? ಸೊ R ಮತ್ತು D ಮಧ್ಯ ಒಂದು ಏನು ಹಾಕೊತಾ ಹೋಗ್ತೀರಾ? ಇನ್ವರ್ಟರ್ನ ಹಾಕೊತಾ ಹೋಗ್ತೀರಾ. ಆಗ ಎಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ? ಅದು ಡಿ ಫ್ಲಿಪ್ ಫ್ಲಾಪಿಗೆ ಕನ್ವರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಜಾಗದಲ್ಲೂ ಫಸ್ಟು ಅದೇ ರೀತಿಯೇ ಬರೀತಾ ಬರಬೇಕು ನೀವು. ಸೊ RS ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು ಡಿ ಫ್ಲಿಪ್ ಫ್ಲಾಪ್. ಓಕೆ, ಸೊ ಈಗ 4 ಫ್ಲಿಪ್ ಫ್ಲಾಪ್ಗಳಿಗೂ ಕೂಡ ಒಂದೊಂದು ಇನ್ವರ್ಟರ್ನ ಹಾಕ್ತಾ ಬರೋಣ. ಆಗ RS ಆಗಿರುವಂಥ ಒಂದು ಫ್ಲಿಪ್ ಫ್ಲಾಪು ಎಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ? ಡಿ ಫ್ಲಿಪ್ ಫ್ಲಾಪ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಈಗ ಮುಗಿಸ್ಕೊಂಡೆ. ಈಗ ನಾಮಿನ್ಕ್ಲೇಟ್ ಮಾಡ್ತಾ ಬರೋಣ. ಸೊ ದಿಸ್ ಈಸ್ ಆಫ್ ಫ್ಲಿಪ್ ಫ್ಲಾಪ್ ನಂಬರ್ 1, ದಿಸ್ ಈಸ್ ಆಫ್ ಫ್ಲಿಪ್ ಫ್ಲಾಪ್ ನಂಬರ್ 2, ದಿಸ್ ಈಸ್ ಆಫ್ ಫ್ಲಿಪ್ ಫ್ಲಾಪ್ ನಂಬರ್ 3 ಆ್ಯಂಡ್ ದಿಸ್ ಈಸ್ ಆಫ್ ಫ್ಲಿಪ್ ಫ್ಲಾಪ್ ನಂಬರ್ 4. ಈಗ ಇನ್ನು ಮಿಕ್ಕಿದ್ದು ಕನೆಕ್ಷನ್ಸಿಗೆ ಬರ್ತಾ ಹೋಗೋಣ. ಸೊ
ಇಲ್ಲಿ ಏನಾಗ್ತಾ ಇದೆ ಈಗ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಆಫ್ ಡಿ ಫ್ಲಿಪ್ ಫ್ಲಾಪ್ ಅಂದರೆ ಸೀರಿಯಲ್ ಇನ್ಪುಟ್ನ ಇಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಎಂತ ಬರ್ಕೊತೀನಿ ಅಂತ ಹೇಳಿದ್ರೆ ಐ ವಿಲ್ ರೆಪ್ರೆಸೆಂಟ್ ಇಟ್ ಎಸ್ ಸೀರಿಯಲ್ ಇನ್ಪುಟ್ ಅಂತ ರೆಪ್ರೆಸೆಂಟ್ ಮಾಡ್ಕೊತಾ ಹೋಗ್ತೀನಿ. ಔಟ್ಪುಟ್ನ ಲಾಸ್ಟ್ ಫ್ಲಿಪ್ ಫ್ಲಾಪಿಂದ ತೊಗೊಬೇಕು. ಅದಕ್ಕೋಸ್ಕರ ಇದನ್ನು ಎಂತ ರೆಪ್ರೆಸೆಂಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ ಸೀರಿಯಲ್ ಔಟ್ಪುಟ್ ಅಂತ ರೆಪ್ರೆಸೆಂಟ್ ಮಾಡ್ಕೊತಾ ಹೋಗ್ತೀನಿ. ಓಕೆ, ಸೊ ದಿಸ್ ಒನ್ ಈಸ್ ಆಫ್ ಸೀರಿಯಲ್ ಔಟ್ಪುಟ್. ಹಾಂ, ಈಗ ಮಿಕ್ಕಿದ ಕನೆಕ್ಷನ್ಸಿಗೆ ಬರೋಣ. ಸೊ ಫ್ಲಿಪ್ ಫ್ಲಾಪ್ ಒನ್ನ ಔಟ್ಪುಟ್ ಅಂದರೆ ಇದರಲ್ಲಿ ಬರುವಂಥ ಒಂದು ಡಾಟಾ ಇಲ್ಲಿಗೆ ಶಿಫ್ಟ್ ಆಗಬೇಕದು 2ಗೆ ಶಿಫ್ಟ್ ಆಗ್ತಾ ಹೋಗಬೇಕು. ಅದಕ್ಕೋಸ್ಕರ ಸಿಂಪಲ್ ಆಗಿ ಏನು ಮಾಡೋಣ ಅಂತ ಹೇಳಿದ್ರೆ ಔಟ್ಪುಟ್ ಆಫ್ ದಿ ಫಸ್ಟ್ ಫ್ಲಿಪ್ ಫ್ಲಾಪ್ ಈಸ್ ಕನೆಕ್ಟೆಡ್ ಟು ಇನ್ಪುಟ್ ಆಫ್ ದಿ ಸೆಕೆಂಡ್ ಫ್ಲಿಪ್ ಫ್ಲಾಪ್. ಹಾಗೆ ಔಟ್ಪುಟ್ ಆಫ್ ದಿ ಸೆಕೆಂಡ್ ಫ್ಲಿಪ್ ಫ್ಲಾಪ್ ಈಸ್ ಕನೆಕ್ಟೆಡ್ ಟು ಇನ್ಪುಟ್ ಆಫ್ ದಿ ಥರ್ಡ್ ಫ್ಲಿಪ್ ಫ್ಲಾಪ್. ಔಟ್ಪುಟ್ ಆಫ್ ದಿ ಥರ್ಡ್ ಫ್ಲಿಪ್ ಫ್ಲಾಪ್ ಇಸ್ ಕನೆಕ್ಟೆಡ್ ಟು ಇನ್ಪುಟ್ ಆಫ್ ದಿ ಫೋರ್ತ್ ಫ್ಲಿಪ್ ಫ್ಲಾಪ್. ಸೊ ಈಗ ಈ ರೀತಿ ಶಿಫ್ಟಿಂಗ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಕೊಡ್ಬೇಕು ನಾವೀಗ ಕ್ಲಾಕ್ ಸಿಗ್ನಲ್ನ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಭಾಳ ಇಂಪಾರ್ಟೆಂಟ್ ಇದು. ಯಾವುದದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಕ್ಲಾಕ್ ಸಿಗ್ನಲ್. ಸೊ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಕ್ಲಾಕ್ ಸಿಗ್ನಲ್ನ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ಎಲ್ಲದಕ್ಕೂ ಕೂಡ ಸೈಮಲ್ಟೇನಿಯಸ್, ಏಕೆಂದರೆ ಫ್ಲಿಪ್ ಫ್ಲಾಪ್ ಒನ್ನಲ್ಲಿರೋವಂಥದ್ದು ಫ್ಲಿಪ್ ಫ್ಲಾಪ್ 2ಗೆ ಹೋಗಬೇಕು, ಹಾಗೆ 2liರೋದು 3ಗೆ ಹೋಗಬೇಕು, 3 ಇರೋದು 4ಗೆ ಹೋಗಬೇಕು ಅಂದರೆ ಎಲ್ಲ ಸೈಮಲ್ಟೇನಿಯಸ್ ಆಗಿ ನನಗೆ ಟ್ರಿಗರ್ ಆಗಬೇಕು ಅಲ್ವಾ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಹಿಯರ್ ಐ ಆಮ್ ಕನ್ಸಿಡರಿಂಗ್ ದಿ ಕ್ಲಾಕ್ ಸಿಗ್ನಲ್ ವೇರ್ ದಿಸ್ ಕ್ಲಾಕ್ ಸಿಗ್ನಲ್ ಹ್ಯಾಸ್ ಟು ಬಿ ಅಪ್ಲೈಡ್ ಸೈಮಲ್ಟೇನಿಯಸ್ಲಿ ಟು ಆಲ್ ದಿ ಫ್ಲಿಪ್ ಫ್ಲಾಪ್ಸ್. ಎಲ್ಲ ಫ್ಲಿಪ್ ಫ್ಲಾಪ್ಸ್ಗೂ ಏನು ಮಾಡಬೇಕು ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಓಕೆನಾ. ಸೊ ಏನಕ್ಕೆ ಹೇಳಿ ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡಬೇಕಾಗಿರೋದು, ಎಲ್ಲ ಫ್ಲಿಪ್ ಫ್ಲಾಪ್ಸು ಒಂದೇ ಸಲ ವರ್ಕ್ ಆಗಬೇಕು. ಯಾಕೆಂದರೆ F1 ಇರೋದು F2ಗೆ ಬರಬೇಕು, F2 ಇರೋದು F3ಗೆ, F3 ಇರೋದು F4ಗೆ ಹೋಗ್ತಾ ಹೋಗಬೇಕು. ಅದಕ್ಕೋಸ್ಕರ ಸೈಮಲ್ಟೇನಿಯಸ್ ಆಗಿ ಅಪ್ಲೈ ಮಾಡ್ಕೊತಾ ಬಂದಿದ್ದೀವಿ. ಓಕೆನಾ. ಸೊ ನೆಕ್ಸ್ಟ್ ಬಂದು ಎರಡು ಎಕ್ಸ್ಟ್ರಾ ಥಿಂಗ್ಸ್ನ ಇಲ್ಲಿ ಕಲಿತಾ ಹೋಗ್ತೀರಾ. ಒಂದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎ ಪ್ರಿಸೆಟ್, ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಕ್ಲಿಯರ್. ಓಕೆ, ನಿಮ್ಮ ಕ್ಯಾಲ್ಕುಲೇಟರ್ಸ್ನಲ್ಲಿ 2 ಬಟನ್ ಇರ್ತದೆ. ಒಂದು AC ಅಂತ ಒಂದು ಬಟನ್ ಇರ್ತದೆ, ಇನ್ನು C ಅಂತ ಒಂದು ಬಟನ್ ಇರ್ತದೆ. AC-ನ ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಅಡಿಷನ್ ಮಾಡ್ತಿರ್ತೀರಾ ಅಂತ ಅನ್ಕೋಣ. ನೀವು ಅಡಿಷನ್ ಏನು ಮಾಡಬೇಕು ಅಂತ ಹೇಳಿದ್ರೆ 1560 ಪ್ಲಸ್ 251 ಮಾಡಬೇಕು ಅಂತ ಅನ್ಕೊಳ್ಳಿ. ಫಸ್ಟು ಏನು ಟೈಪ್ ಮಾಡ್ತೀರಾ 1560 ಅಂತ ಟೈಪ್ ಮಾಡ್ತೀರಾ. ನೆಕ್ಸ್ಟು ಪ್ಲಸ್ ಒತ್ತಬೇಕು. ನೆಕ್ಸ್ಟು 2 5 ಒತ್ತೋದ್ರ ಬದಲು 6 ಒತ್ತುತ್ತೀರಾ. ಆವಾಗ 6 ಮಾತ್ರ ಎರೇಸ್ ಆಗಬೇಕು ಅಂದರೆ ಯಾವ ಬಟನ್ ಪ್ರೆಸ್ ಮಾಡಬೇಕು, AC ಬಟನ್ ಪ್ರೆಸ್ ಮಾಡಬೇಕು. AC ಬಟನ್ ಪ್ರೆಸ್ ಮಾಡಿದ್ರೆ ಸೊ 6 ಮಾತ್ರ ಎರೇಸ್ ಆಗುತ್ತೆ. ಆವಾಗ ನೆಕ್ಸ್ಟ್ ಏನು ಬರೀಬೇಕು ನೀವು 5 ಅಂತ ಬರಿತಾ ಹೋಗ್ತೀರಾ. ಅಂದರೆ ಒಂದು ಸ್ಟೆಪ್ನ ಟೈಪ್ ಮಾಡಬೇಕಾದ್ರೆ ಯಾವುದನ್ನ ಒಂದು ಬಿಟ್ನ ಎರೇಸ್ ಮಾಡಬೇಕು ಅಂತ ಹೇಳಿದ್ರೆ ಆವಾಗ ಯೂಸ್ ಮಾಡುವಂಥದ್ದು ಯಾವುದು, ನಾವು ಪ್ರಿಸೆಟ್ನ ಯೂಸ್ ಮಾಡ್ಕೊತ ಹೋಗ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಕಂಪ್ಲೀಟಾಗಿ ಎಲ್ಲ ಡಾಟಾನು ಎರೇಸ್ ಆಗಬೇಕು ಅಂತ ಹೇಳಿದ್ರೆ ಆವಾಗ ಯೂಸ್ ಮಾಡುವಂಥದ್ದು ಏನು ಯೂಸ್ ಮಾಡ್ತೀವಿ, ಕ್ಲಿಯರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಕ್ಲಿಯರ್ ಬಟನ್ನು ಎಲ್ಲ ಡಾಟಾಗಳನ್ನು ಎರೇಸ್ ಮಾಡ್ಕೊತ ಹೋಗುತ್ತೆ. ಪ್ರಿಸೆಟ್ಟು ಆ ಸ್ಟೇಜಲ್ಲಿ ಒಂದು ಬಿಟ್ಟನ್ನು ಮಾತ್ರ ಎರೇಸ್ ಮಾಡ್ಕೊತ ಕೊಡುತ್ತೆ. ಅದನ್ನೇ ಅಂತ ಕರಿತೀವಿ ನಾವು ಪ್ರಿಸೆಟ್ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಈ ಪ್ರಿಸೆಟ್ ಮತ್ತು ಕ್ಲಿಯರ್ನ ಎಲ್ಲ ಫ್ಲಿಪ್ ಫ್ಲಾಪ್ಸ್ಗಳಿಗೂ ಕನೆಕ್ಟ್ ಮಾಡ್ಕೊತ ಬರಬೇಕು ನೀವು. ಓಕೆ, ಸೊ ಈ ರೀತಿ ಎಲ್ಲ ಫ್ಲಿಪ್ ಫ್ಲಾಪ್ಸ್ಗಳಿಗೂ ಸೊ ಒಂದನ್ನ ಏನು ಕೊಡ್ತೀರಾ, ಪ್ರಿಸೆಟ್ ಕೊಡ್ತೀರಾ. ನೆಕ್ಸ್ಟು ಇನ್ನೊಂದನ್ನ ಏನು ಕೊಡಬೇಕು ಅಂತ ಹೇಳಿದ್ರೆ ಕ್ಲಿಯರ್ ಆಪ್ಷನ್ನ ಕೊಡ್ತಾ ಹೋಗಬೇಕು. ಸೊ ದಿಸ್ ಈಸ್ ಆಫ್ ಎನ್ ಕ್ಲಿಯರ್ ಬಟನ್. ಹಾಂ, ಅರ್ಥ ಆಗಿದೆ ಅಲ್ವಾ ಅಲ್ಲಿ. ಸೊ ಆ್ಯಂಡ್ ಈ ಇನ್ಪುಟ್ ಯಾವುದಾಗಿರುತ್ತಪ್ಪ, ದಿಸ್ ವಿಲ್ ಬಿ ಆಫ್ ಎ ಕ್ಲಾಕ್ ಸಿಗ್ನಲ್ ಆಗಿರುತ್ತೆ ನಮಗೆ. ಸೊ ದಿಸ್ ಈಸ್ ದಿ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಯಾವುದು SISO, ದಟ್ ಈಸ್ ಆಫ್ ಸೀರಿಯಲ್ ಇನ್ ಸೀರಿಯಲ್ ಔಟ್. ಈಸಿ ಇದೆ ಅಲ್ವಾ, ತುಂಬ 100% ಟಫ್ ಇಲ್ಲ. ಏನು ಅಂತ ಹೇಳಿದ್ರೆ ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೇಳ್ಕೊಟ್ಟೆ ಅದೇ ಥರ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಬಂದ್ಬಿಡುತ್ತೆ. ಈಗ ಸೊ ಲೆಟಸ್ ಟೇಕ್ ಡಾಟಾನ ಇನ್ಪುಟ್ ಹಾಕೋಣ, ಡಾಟಾನ ಔಟ್ಪುಟ್ ಆಗಿ ತೊಗೊತಾ ಹೋಗೋಣ. ಡಾಟಾ ಇನ್ಪುಟ್ ಮತ್ತು ಔಟ್ಪುಟ್ ಕೊಡೋಕ್ಕಿಂತ ಮುಂಚೆ ಇನ್ನೊಂದ್ಸಲ ರೀಕಾಲ್ ಮಾಡ್ತಾ ಹೋಗ್ತೀನಿ. ಸೊ ಲೆಟಸ್ ಟೇಕ್ ದಿ ಡಾಟಾ ಬಿ 1011 ಅಂತ ಅನ್ಕೊಳ್ಳೋಣ. ಅಂದರೆ ಈ ಡಾಟಾನ ಇದರೊಳಗಡೆ ಫಸ್ಟ್ ಸ್ಟೋರ್ ಮಾಡಬೇಕು, ಇದರಿಂದ ರಿಟ್ರೀವ್ ಮಾಡ್ತಾ ಹೋಗಬೇಕು. ಸೊ ಓಕೆ, ಸ್ಟೋರ್ ಮಾಡಲಿಕ್ಕೆ ಎಷ್ಟು ಕ್ಲಾಕ್ ಸೈಕಲ್ಸ್ ಬೇಕು, ಸೊ 4 ಕ್ಲಾಕ್ ಸೈಕಲ್ಸ್ ಬೇಕು. ಹಾಗೆ ರಿಟ್ರೀವ್ ಅಥವಾ ಟ್ರಾನ್ಸ್ಫರ್ ಮಾಡೋದಕ್ಕೆ ಎಷ್ಟು ಕ್ಲಾಕ್ ಸೈಕಲ್ಸ್ ಬೇಕು,
4 ಕ್ಲಾಕ್ ಸೈಕಲ್ಸ್ ಬೇಕು, ಹೌದಲ್ವಾ? ಆ್ಯಂಡ್ ಮೇಜರ್ ಒನ್ ಕ್ವಶನ್ ಥಿಂಕ್ ಮಾಡಬೇಕಾರೋದು ಏನು ಅಂತ ಹೇಳಿದ್ರೆ, ಆ್ಯಂಡ್ ದಿಸ್ ಈಸ್ ಆಫ್ LSB ಆ್ಯಂಡ್ ದಿಸ್ ಈಸ್ ಆಫ್ MSB. ಯಾವ ಬಿಟ್ಟು ಫಸ್ಟ್ ಇನ್ಪುಟ್ ಆಗಿ ಹೋಗಬೇಕು? MSB ಬಿಟ್ಟು ಹೋಗ್ಬೇಕಾ, LSB ಬಿಟ್ಟು ಹೋಗಬೇಕಾ? ನೋಡಿ, ಸ್ಟೋರ್ ಮಾಡ್ಕೊಂಡಾದ್ಮೇಲೆ ಇದ್ರ ಒಳಗಡೆ ಡಾಟಾ ಏನು ಬರುತ್ತೆ? ಇಟ್ ಈಸ್ ಆಫ್ 1 0 1 1 ಅಂತ ಬರುತ್ತೆ, ಹೌದಲ್ವಾ? ಅಲ್ಲಿಗೆ ಫಸ್ಟ್ ಇನ್ಪುಟ್ ಯಾವುದಾಗುತ್ತೋ ಅದು ಲಾಸಿನ ತನಕ ಹೋಗಿರುತ್ತೆ ಅಲ್ವಾ? ಸೊ LSB ಬಿಟ್ ಹ್ಯಾಸ್ ಟು ಬಿ ಎಂಟರ್ಡ್ ಫಸ್ಟ್, ಮರಿಬೇಡಿ ಇದನ್ನು. ಸೊ ಯಾವ ಬಿಟ್ಟು ಎಂಟರ್ ಆಗ್ತಾ ಹೋಗಬೇಕು? ಫಸ್ಟು ಎಂಟರ್ ಆಗಬೇಕಾಗಿರೋದು LSB ಬಿಟ್ ಫಸ್ಟು ಎಂಟರ್ ಆಗಬೇಕು. ಲಾಸ್ಟ್ ಬಿಟ್ ಯಾವುದು ಎಂಟರ್ ಆಗಬೇಕು ಅಂತ ಹೇಳಿದ್ರೆ MSB ಬಿಟ್ಟು ಎಂಟರ್ ಆಗ್ತಾ ಹೋಗಬೇಕು. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಈಗ ಇದಕ್ಕೊಂದು ಟ್ರುತ್ ಟೇಬಲ್ನ ತಗೊತಾ ಹೋಗೋಣ. ಸೊ ಟ್ರುತ್ ಟೇಬಲಲ್ಲಿ ಏನು? ಲೆಟ್ ಅಸ್ ಟೇಕ್ ದಿ ಡಾಟಾ ಇನ್ಪುಟ್ ಏನು ಅಸಂಪ್ಷನ್ ತೊಗೊಂಡಿದ್ದೀವಿ? ಇಟ್ ಈಸ್ ಆಫ್ 1 0 1 1 ಅಂತ ಅಸಂಪ್ಷನ್ ತಗೊತಾ ಹೋಗಿದ್ದೀವಿ, ಹೌದಲ್ವಾ? ಸೊ ಟೋಟಲಿ ಎಷ್ಟು ಕ್ಲಾಕ್ ಸೈಕಲ್ಸ್ ಬೇಕು? 4 ಕ್ಲಾಕ್ ಸೈಕಲ್ಸ್ ಬೇಕು ನಮಗೆ. ಸೊ ಇಲ್ಲಿ ಔಟ್ಪುಟ್ ಒಂದು ರೆಪ್ರೆಸೆಂಟ್ ಮಾಡಿಲ್ಲ, ರೆಪ್ರೆಸೆಂಟ್ ಮಾಡ್ಕೊತಾ ಬರೋಣ. ಸೊ ಔಟ್ಪುಟ್ ಆಫ್ ದಿ ಫಸ್ಟ್ ಫ್ಲಿಪ್ ಫ್ಲಾಪ್ ಈಸ್ ಆಫ್ QA, ಔಟ್ಪುಟ್ ಆಫ್ ದಿ ಸೆಕೆಂಡ್ ಫ್ಲಿಪ್ ಫ್ಲಾಪ್ ಈಸ್ ಆಫ್ QB, output of the third flip-flop is of QC, output of the last flip-flop that is of QD ಅಂತ ತಗೊಂತಾ ಹೋಗೋಣ. ಸೊ QA, QB, QC ಆ್ಯಂಡ್ QD. ಓಕೆನಾ? ಈಗ ರೆಪ್ರೆಸೆಂಟ್ ಮಾಡ್ಕೊತಾ ಬರ್ಬೋದಾ? ಹಾಂ, ಓಕೆ, 1 ಸೆಕೆಂಡ್ ಅಬ್ಸರ್ವ್ ಮಾಡಿ. ಈಗ ಫಸ್ಟು ಲೆಟಸ್ ಟೇಕ್ ಎಲ್ಲ ಔಟ್ಪುಟ್ಸ್ಗಳು 0 0 ಸ್ಟೋರ್ ಆಗಿದೆ ಅಂತ ತಗೋಣ. 0 0 ಆಗಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಕ್ಲಿಯರ್ ಬಟನ್ನ ಪ್ರೆಸ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಯಾವಾಗ ಕ್ಲಿಯರ್ ಬಟನ್ನು ಪ್ರೆಸ್ ಆಗುತ್ತೆ ಎಲ್ಲ ಔಟ್ಪುಟ್ಸ್ಗಳು ಏನಾಗ್ತಾ ಹೋಗಬೇಕು? 0 0 0 ಹೋಗ್ತಾ ಹೋಗಬೇಕು. ಈಗ ಫಸ್ಟ್ ಇನ್ಪುಟ್ನ ಯಾವ್ದು ಕೊಡಬೇಕು ನಾನು? LSB ಕೊಡಬೇಕಾ, MSB ಕೊಡಬೇಕಾ? ಸೊ LSBನ ಅಪ್ಲೈ ಮಾಡ್ಕೊತ ಬರೋಣ, ಓಕೆನಾ? ಸೊ LSB ಬಿಟ್ಟು ಫಸ್ಟ್ ಎಂಟ್ರಿ ಆಗುತ್ತೆ. LSB ಬಿಟ್ಟು ಫಸ್ಟ್ ಎಂಟ್ರಿ ಆದಾಗ ಹಾಂ, ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ LSB ಬಿಟ್ಟಲ್ಲಿ ಎಂಟ್ರಿ ಆಗ್ತಿರೋದು ಯಾವುದಪ್ಪ? ಇಲ್ಲಿ ಇಟ್ ಈಸ್ ಅ 1 ಎಂಟ್ರಿ ಆಗುತ್ತೆ. 1 ಇನ್ಪುಟ್ ಕೊಟ್ಟಾಗ ಇದರೊಳಗಡೆ ಸ್ಟೋರ್ ಆಗಿರೋದೇನು? 1. ಇದರೊಳಗಡೆ ಮುಂಚೆ ಏನು ಸ್ಟೋರ್ ಆಗಿತ್ತು? 0. ಇದರೊಳಗಡೆ ಏನು ಸ್ಟೋರ್ ಆಗಿತ್ತು? 0. ಅದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಇದ್ರ ಒಳಗಡೆ ಮುಂಚೆ ಸ್ಟೋರ್ ಆಗಿದ್ದು 0, ಅದು ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಇಲ್ಲಿ ಏನು ಸ್ಟೋರ್ ಆಗಿತ್ತು ಅಂತ ಬರಿಬೋದು? ಐ ಕ್ಯಾನ್ ರೈಟ್ ಇಟ್ ಆಸ್ 1 0 0 0 ಸ್ಟೋರ್ ಆಗಿತ್ತು ಅಂತ ಬರಿಬೋದು. ಈಗ ಸೆಕೆಂಡ್ ಬಿಟ್ಟಿಗೆ ಬರೋಣ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ ಇಲ್ಲಿ? ಸೊ ಇಲ್ಲಿ ಮುಂಚೆ ಸ್ಟೋರ್ ಆಗಿದ್ದು 1, ಈಗ ನಾನು ಯಾವ ಇನ್ಪುಟ್ ಕೊಡಬೇಕು? 1 ಇನ್ಪುಟ್ ಕೊಡಬೇಕು. ಸೊ ಈ 1 ಇಲ್ಲಿಗೆ ಬರ್ತದೆ, ಅಂದರೆ ಹೊಸ 1, ಓಕೆನಾ? ಸೊ ಈಗ ಇನ್ಪುಟ್ ಕೊಡ್ತಾ ಇರೋದು 1 ಇಲ್ಲಿಗೆ ಬಂತು. ಹಾಗಾದರೆ ಮುಂಚೆ ಇಲ್ಲಿ ಏನು ಸ್ಟೋರ್ ಆಗಿತ್ತು? 1, ಅದು ಇಲ್ಲಿಗೆ ಬರುತ್ತೆ. ಮುಂಚೆ ಇಲ್ಲೇನು ಸ್ಟೋರ್ ಆಗಿದೆ? 0, ಅದು ಶಿಫ್ಟ್ ಆಗಿ ಇಲ್ಲಿಗೆ ಬರುತ್ತೆ. ಇಲ್ಲಿ ಏನು ಸ್ಟೋರ್ ಆಗಿತ್ತು? 0, ಅದು ಶಿಫ್ಟ್ ಆಗಿ ಇಲ್ಲಿಗೆ ಬರುತ್ತೆ. ಸೊ ಹಾಗಾದರೆ ಪ್ರೆಸೆಂಟಲ್ಲಿ ಏನು ವ್ಯಾಲ್ಯೂ ಸ್ಟೋರ್ ಆಯಿತು ಅಂತ ಅರ್ಥ? ಇಟ್ ಈಸ್ ಅ 1 1 0 0 ಸ್ಟೋರ್ ಆಗಿದೆ ಅಂತ ಅರ್ಥ, ಹೌದಲ್ವಾ? ಈಗ ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಇನ್ಪುಟ್ನ ಏನು ಕೊಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ 0 ಕೊಡ್ತಾ ಹೋಗಬೇಕು. ಅಬ್ಸರ್ವ್ ಮಾಡಿ, ಥರ್ಡ್ ಇನ್ಪುಟ್ ಏನಿದೆ? 0. ಸೊ ಇಲ್ಲಿ 0 ಕೊಡ್ತೀನಿ. ಹಾಂ, ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ 0 ಕೊಡ್ತೀನಿ. ಇದ್ರ ಮುಂಚೆ ಇಲ್ಲಿ ಏನು ಸ್ಟೋರ್ ಆಗಿತ್ತಪ್ಪ? 1. ಆ 1 ಇಲ್ಲಿಗೆ ಶಿಫ್ಟ್ ಆಯಿತು. ಸೊ ಈ ಒಂದು Q2ನಲ್ಲಿ ಈ ಮುಂಚೆ ಏನು ಸ್ಟೋರ್ ಆಗಿತ್ತು? 1, ಅದು ಇಲ್ಲಿಗೆ ಶಿಫ್ಟ್ ಆಯಿತು. ಇದ್ರ ಮುಂಚೆ ಏನು ಸ್ಟೋರ್ ಆಗಿತ್ತು? 0, ಅದು ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಈಗ ನೆಕ್ಸ್ಟ್ ಇನ್ಪುಟ್ ಯಾವ್ದು ಕೊಡಬೇಕು? ಇಟ್ ಈಸ್ ಅ 1 ಪ್ರೆಸೆಂಟ್ ಇನ್ಪುಟ್ ಕೊಡಬೇಕು. ಓಕೆ, ಸೊ ಪ್ರೆಸೆಂಟ್ ಇನ್ಪುಟ್ 1 ಕೊಟ್ಟಾಗ ಮುಂಚೆ ಏನು ಸ್ಟೋರ್ ಆಗಿತ್ತು? 0, ಇಲ್ಲಿಗೆ ಶಿಫ್ಟ್ ಆಯಿತು. ಇಲ್ಲಿ ಮುಂಚೆ ಸ್ಟೋರ್ ಆಗಿತ್ತು 1, ಇಲ್ಲಿಗೆ ಶಿಫ್ಟ್ ಆಯಿತು. ಇಲ್ಲಿ ಮುಂಚೆ ಸ್ಟೋರ್ ಆಗಿತ್ತು 1, ಅದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, 4th ಕ್ಲಾಕ್ ಸೈಕಲಲ್ಲಿ ಡಾಟಾ ಸ್ಟೋರ್ ಏನು ಬಂತು? 1 0 1 1. ಅದೇ ಅಲ್ವಾ ನಾವು ಡಾಟಾ ಇನ್ಪುಟ್ನ ತಗೊಂಡಿರೋದು? ಸೊ ಇಟ್ ಈಸ್ 1 0 1 1 ಸ್ಟೋರ್ ಮಾಡ್ಕೊತಾ ಹೋಯಿತು. ಸೊ ಎಷ್ಟು ಕ್ಲಾಕ್ ಸೈಕಲ್ಸ್ ಬೇಕಾಗಿತ್ತು ನಮಗೆ? 4 ಕ್ಲಾಕ್ ಸೈಕಲ್ಸ್ ಬೇಕಾಗಿತ್ತು. ಇಷ್ಟೇ ನೀವು ಬರಿಬೇಕಾಗಿರೋದು ಎಕ್ಸಾಮಿನೇಷನಲ್ಲೂ ಕೂಡ, ಓಕೆನಾ? ಅವರು ಡಾಟಾ ಇನ್ಪುಟ್ಟು ಯಾವ್ದು ಬೇಕನ್ನ ಕೊಡ್ಬೋದು, ಯಾವ್ದು ಕೊಡ್ತಾರೋ ಅದ್ರ ತಕ್ಕನಂಗೆ ನಾವು ಟ್ರುತ್ ಟೇಬಲ್ನ ಬರಿತಾ ಹೋಗಬೇಕು. ಈಗ ಇದಕ್ಕೆ ಟೈಮಿಂಗ್ ಡಯಾಗ್ರಾಮ್ನು ಕೂಡ ಬರಿಬೇಕು. ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ಓಕೆ, ಲೆಟ್ ಅಸ್ ಟೇಕ್ ದಿ ಡಾಟಾ ಇನ್ಪುಟ್ ವಿಲ್ ಬಿ ಆಫ್ ಒಂದು ಏನು ತಗೋಣಪ್ಪ? ಬೇರೆ ನಂಬರ್ ತಗೋಣ. 1 0 1 1 ಬೇಡ, ಓಕೆ, 1 1 0 1 ಅಂತ ತಗೊತೀನಿ, ಓಕೆನಾ? ಸೊ ದಿಸ್ ವಿಲ್ ಬಿ ಆಫ್ LSB and this will be of MSB.
ಈಗ ಎಲ್ ಎಸ್ ಬಿಗೆ ಇನ್ಪುಟ್ ಯಾವ್ದು ಕೊಡಬೇಕು, ಫಸ್ಟು 1 ಕೊಡಬೇಕು. ಮುಂಚೆ ಎಲ್ಲ ಇಲ್ಲಿ 0 ಆಗಬೇಕು ಅಂದರೆ ಏನು ಮಾಡ್ಕೊತೀವಿ, ಕ್ಲಿಯರ್ ಬಟನ್ನ ಹೈ ಮಾಡ್ಕೊಂಡಿರ್ತೀವಿ ಅಂತ ಅರ್ಥ. ಅಂದರೆ ಕ್ಲಿಯರ್ ಬಟನ್ನ ಪ್ರೆಸ್ ಮಾಡ್ಕೊತೀವಿ. ಕ್ಲಿಯರ್ ಬಟನ್ ಪ್ರೆಸ್ ಮಾಡ್ಕೊಂಡಿದ ತಕ್ಷಣ ಎಲ್ಲ 0 0 ಆಗುತ್ತಾ. ಸೊ ಇಲ್ಲಿ ಎಲ್ ಎಸ್ ಬಿ ಬಿಟ್ಟು 1 ಬಂತು, ಇದ್ರ ಹಿಂದೆಗಡೆ ಏನಿದೆ ಇಲ್ಲಿ 0 ಇದೆ, ಅದು ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಈ 0 ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಈ 0 ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಇನ್ಪುಟ್ ಏನು ಇಲ್ಲಿ ಕೊಡಬೇಕಾಗಿರೋದು ಈಗ 0. ಇಲ್ಲಿ 0 ಕೊಟ್ಟರೆ ಇದ್ರ ಹಿಂದಿನ ಸ್ಟೆಪ್ಪಲ್ಲಿ ಏನಿತ್ತು 1, ಅದು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಈ 0 ಇಲ್ಲಿಗೆ ಶಿಫ್ಟ್ ಆಯಿತು, ಈ 0 ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಯಿತು. ನೆಕ್ಸ್ಟ್ ಥರ್ಡ್ ಇನ್ಪುಟ್ ಏನು ಕೊಡಬೇಕು ನಾವು 1. ಸೊ 1 ಇಲ್ಲಿ ಕೊಟ್ಟಾಗ 0 ಇಲ್ಲಿಗೆ ಶಿಫ್ಟ್ ಆಯಿತು, 1 ಇಲ್ಲಿಗೆ ಶಿಫ್ಟ್ ಆಯಿತು, ಈ 0 ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಯಿತು. ಓಕೆನಾ. ಫೋರ್ತ್ ಇನ್ಪುಟ್ ಏನು ಕೊಡಬೇಕು 1. ಇಲ್ಲಿ 1 ಕೊಟ್ಟರೆ ಇದ್ರ ಹಿಂದಿನ ವ್ಯಾಲ್ಯೂ ಏನಿದೆ, ಇಟ್ ಈಸ್ 1 ಇಲ್ಲಿಗೆ ಶಿಫ್ಟ್ ಆಗುತ್ತೆ, 0 ಇಲ್ಲಿಗೆ ಶಿಫ್ಟ್ ಆಗುತ್ತೆ, 1 ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ 1 0 1 1 ಕರೆಕ್ಟಾಗಿದೆ ಅಲ್ವಾ ಇದು. ಓಕೆ, ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಟೈಮಿಂಗ್ ಡಯಾಗ್ರಾಮ್ನ ಬರಿತಾ ಹೋಗಬೇಕು. ಸೊ ಟೈಮಿಂಗ್ ಡಯಾಗ್ರಾಮ್ನ ಬರಿಬೇಕು ಅಂತ ಹೇಳಿದ್ರೆ ಸೊ ಕ್ಲಾಕ್ ಇನ್ಪುಟ್ಸು ಇಲ್ಲಿ ಕೊಡ್ತಾ ಹೋಗಿದ್ದೀನಿ. ದಿಸ್ ಈಸ್ ಆಫ್ ಎ ಫಸ್ಟ್ ಕ್ಲಾಕ್ ಸೈಕಲ್, ದಿಸ್ ಈಸ್ ಆಫ್ ಸೆಕೆಂಡ್ ಕ್ಲಾಕ್ ಸೈಕಲ್, ಥರ್ಡ್ ಕ್ಲಾಕ್ ಸೈಕಲ್ ಆ್ಯಂಡ್ ದಿಸ್ ಈಸ್ ಆಫ್ ಎ ಫೋರ್ತ್ ಕ್ಲಾಕ್ ಸೈಕಲ್. ವಾಟ್ ಈಸ್ ದ ಡಾಟಾ ವಿಚ್ ವಿ ಹ್ಯಾವ್ ಗಿವನ್ 1 1 1 0. ಅದನ್ನು ರೆಪ್ರೆಸೆಂಟ್ ಮಾಡ್ಕೊಳ್ಳಿ. 1 ಓಕೆ ಸಾರಿ ಸೊ 1 1 ಆಮೇಲೆ ಏನು ಬರಬೇಕಪ್ಪ 0 ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ ಆಫ್ 1. ಓಕೆನಾ. ಸೊ ಇಲ್ಲಿ 1 1 0 1 ಇದೆ ಅಂತ ಅರ್ಥ. ಸೊ 1 1 0 1 ವಿಲ್ ಬಿ ಆಫ್ ಇನ್ಪುಟ್. ನೆಕ್ಸ್ಟ್ ಏನು ಬರೀಬೇಕು, ಕ್ಯೂ ಎ ಬರೀಬೇಕು. ನೋಡಿ ಈಸಿಯಾಗಿ ಬರೀತಾ ಹೋಗ್ಬೋದು. ಕ್ಯೂ ಎ ಕಾಲಮಲ್ಲಿ ಏನು ನಂಬರ್ಸ್ ಇದೆ ಇಲ್ಲಿ 1 0 1 1 ಇದೆ, ಅದನ್ನು ಬರೆದ್ಬಿಡಿ ಡೈರೆಕ್ಟಾಗಿ ಅಷ್ಟೇ. ಓಕೆ, ಸೊ 1 0 1 1 ಇದೆ. ನೆಕ್ಸ್ಟು ಕ್ಯೂ ಬಿನಲ್ಲಿ ಏನಿದೆಯಪ್ಪ ಇಲ್ಲಿ 0 1 0 1, ಅದನ್ನು ಡೈರೆಕ್ಟಾಗಿ ರೆಪ್ರೆಸೆಂಟ್ ಮಾಡಿ. 0 1 ಆಮೇಲೆ 0 1 ಅಂತ ರೆಪ್ರೆಸೆಂಟ್ ಮಾಡ್ತೀರಾ. ನೆಕ್ಸ್ಟ್ ಏನಿದೆಯಪ್ಪ ಇಲ್ಲಿ 0 0 1 0 ಇದೆ. ಸೊ ಡೈರೆಕ್ಟಾಗಿ ಕ್ಯೂ ಸಿ ರೆಪ್ರೆಸೆಂಟ್ ಮಾಡಿ 0 0 1 0. ನೆಕ್ಸ್ಟ್ ಕ್ಯೂ ಡಿ ರೆಪ್ರೆಸೆಂಟ್ ಮಾಡೋಣ. ಯಾವುದದು 0 0 0 ಆ್ಯಂಡ್ ಲಾಸ್ಟ್ ಇಟ್ ಈಸ್ ಆಫ್ 1 ಇದೆ. ಓಕೆನಾ. ಈಗ ನಾವೀಗ ಮಾತಾಡ್ತಿರೋದು ಯಾವುದು, ಸೀರಿಯಲ್ ಇನ್ಪುಟ್ ಸೀರಿಯಲ್ ಔಟ್ಪುಟ್, ಹೌದಲ್ವಾ. ಸೊ ಅಬ್ಸರ್ವ್ ಮಾಡಿ, ಕ್ಯೂ ಎ ಔಟ್ಪುಟ್ ಏನು ಬರಿದೆ 1, ಕ್ಯೂ ಡಿ ಔಟ್ಪುಟ್ ಏನಿದೆ 1, ಕ್ಯೂ ಸಿ ಔಟ್ಪುಟ್ ಏನಿದೆ 0, ಕ್ಯೂ ಡಿ ಔಟ್ಪುಟ್ ಈಸ್ ಆಫ್ 1. ಸೊ ಹಿಯರ್ ವಿ ವಿಲ್ ಒಬ್ಟೈನ್ ದಿ ಸೀರಿಯಲ್ ಔಟ್ಪುಟ್. ಓಕೆನಾ. ಸೊ ಇಷ್ಟೇ ನೀವು ಬರಿಬೇಕಾಗಿರೋದು. ಟೈಮಿಂಗ್ ಡಯಾಗ್ರಾಮ್ ಬರಿತೀರಾ, ಟ್ರೂತ್ ಟೇಬಲ್ ಬರಿತೀರಾ, ಡಾಟಾ ಇನ್ಪುಟ್ ಅವ್ರು ಯಾವ್ದು ಕೇಳ್ತಾರೋ ಅದನ್ನು ಬರೀರಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಷ್ಟ ಬಂದಿದ್ದ ಡಾಟಾನ ಹಾಕ್ಕೊತ ಹೋಗಿ. ಸೊ ಎಕ್ಸ್ಪ್ಲನೇಷನ್ ಹೇಗೆ ಮಾಡಬೇಕು, ಬಿಫೋರ್ ಅಪ್ಲೈಯಿಂಗ್ ಕ್ಲಾಕ್ ಸೈಕಲ್ ಕ್ಯೂ ಎ ಕ್ಯೂ ಬಿ ಕ್ಯೂ ಸಿ ವ್ಯಾಲ್ಯೂ 0 0 ಆಗಿದೆ. ಈಗ ಇಲ್ಲಿ ಡಾಟಾ ಇನ್ಪುಟ್ನ ಏನು ತೊಗೊಂಡಿದ್ದೀವಿ, ಯು ಹ್ಯಾವ್ ಟು ರೈಟ್ ದಟ್ ಒನ್, ದಟ್ ಈಸ್ ಆಫ್ ಲೆಟ್ ದಿ ಡಾಟಾ ಇನ್ಪುಟ್ ಬಿ 1 1 0 1 ಇದೆ ಅಂತ ಅನ್ಕೊಳ್ಳೋಣ. ಈಗ ಫಸ್ಟು ಯಾವ್ದು ಇನ್ಪುಟ್ ಆಗಬೇಕಾರೋದು 1 ಇನ್ಪುಟ್ ಆಗಬೇಕಾರೋದು. ವಿತ್ ಇನ್ಪುಟ್ ಡಾಟಾ ಫಸ್ಟಲ್ಲಿ 1 ಅಂತ ಬರಿತೀರಾ. ಅಪಾನ್ ದಿ ಅಕರೆನ್ಸ್ ಆಫ್ ಫಸ್ಟ್ ಕ್ಲಾಕ್ ಸೈಕಲ್ ಲೆಟ್ ದಿ ಡಾಟಾ ಇನ್ಪುಟ್ ಬಿ 1 1 ಅಲ್ವೇ ತೊಗೊಂಡಿರೋದು ಇಲ್ಲಿ. ನೆಕ್ಸ್ಟ್ ಈ ಸ್ಟೋರ್ಡ್ ಇನ್ ಎ ಫ್ಲಿಪ್ ಫ್ಲಾಪ್ ಎ, ಇದನ್ನು ಬರಿದಲ್ಲೇ ಇದ್ರೂ ಕೂಡ ಆಗ್ತಾ ಹೋಗುತ್ತೆ. ದಿ ರಿಜಿಸ್ಟರ್ ಕಂಟೆಂಟ್ ಬಿಕಮ್ಸ್ ಕ್ಯೂ ಎ ಕ್ಯೂ ಬಿ ಕ್ಯೂ ಸಿ ಕ್ಯೂ ಡಿ. ಅಬ್ಸರ್ವ್ ಮಾಡ್ಕೊಳ್ಳಿ ಏನು ಬರುತ್ತೆ, ಕ್ಯೂ ಎ ಕ್ಯೂ ಬಿ ಕ್ಯೂ ಸಿ ಫಸ್ಟ್ ಕ್ಲಾಕ್ ಸೈಕಲ್ನಲ್ಲಿ 1 0 0 0 ಅದನ್ನು ಬರಿತೀರಿ ಇಲ್ಲಿ 1 0 0 ಅಂತ ಬರಿತೀರಾ. ಓಕೆನಾ. ನೆಕ್ಸ್ಟ್ ಲಾಸ್ಟ್ ಕ್ಯೂ ಡಿನಲ್ಲಿ ಔಟ್ಪುಟ್ ಏನಿದೆಯಪ್ಪ, ಇಟ್ ಈಸ್ ಆಫ್ 0, ದೇರ್ ಫೋರ್ ಕ್ಯೂ ಡಿ ಈಸ್ ಈಕ್ವಲ್ ಟು ಏನು ಬರೀಬೇಕು 0. ನೆಕ್ಸ್ಟ್ ಕ್ಲಾಕ್ ಸೈಕಲ್ ಹೇಳೋಣ ಈಗ. ಓಕೆ, ಸೊ ಅಪಾನ್ ದಿ ಅಕರೆನ್ಸ್ ಆಫ್ ಯಾವುದು ಸೆಕೆಂಡ್ ಕ್ಲಾಕ್ ಸೈಕಲ್, ಫಸ್ಟ್ ಬದಲು ಏನು ಬರೀತೀರಾಗ ಸೆಕೆಂಡ್ ಕ್ಲಾಕ್ ಸೈಕಲ್, ಡಾಟಾ ಇನ್ಪುಟ್ ಬಿ, ಡಾಟಾ ಇನ್ಪುಟ್ ಏನಂತ ಬರೀಬೇಕು, ಯು ಹ್ಯಾವ್ ಟು ರೈಟ್ ಇಟ್ as 0. ಓಕೆನಾ. ಲೆಟ್ ದಿ ಡಾಟಾ ಇನ್ಪುಟ್ ಬಿ 0, ದೇರ್ ಫಾರ್ ದಿ ರಿಜಿಸ್ಟರ್ ಕಂಟೆಂಟ್ ಕ್ಯೂ ಎ ಕ್ಯೂ ಬಿ ಕ್ಯೂ ಸಿ ಸೆಕೆಂಡ್ ಕ್ಲಾಕ್ ಸೈಕಲಲ್ಲಿ ಅಬ್ಸರ್ವ್ ಮಾಡಿ ಏನು ಬರುತ್ತೆ ಈಗ 0 1 0 0 ಅದನ್ನು ಬರೀತೀರಾ 0 1 0 0, ಹೌದಲ್ವಾ. ಸೆಕೆಂಡ್ ಕ್ಲಾಕ್ ಸೈಕಲಲ್ಲಿ ಅದು, ದೇರ್ ಫಾರ್ ಕ್ಯೂ ಡಿ ಔಟ್ಪುಟ್ ಅಬ್ಸರ್ವ್ ಮಾಡಿ ಇಲ್ಲಿ ಕ್ಯೂ ಡಿ ಔಟ್ಪುಟ್ ಏನಿದೆ, ಇಟ್ ಈಸ್ ಆಫ್ 0 ಅಂತಲೇ ಬರೀತೀರಾ. ಅಷ್ಟೇ, ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲನೇಷನ್ ಬರಿತಾ ಹೋಗಬೇಕು. ಅಪಾನ್ ದಿ ಅಕರೆನ್ಸ್ ಆಫ್ ಥರ್ಡ್ ಕ್ಲಾಕ್ ಸೈಕಲ್ ಲೆಟ್ ದಿ ಡಾಟಾ ಇನ್ಪುಟ್ ಬಿ ಏನು ಬರಿತೀರಾ 1, ಥರ್ಡ್ ಕ್ಲಾಕ್ ಸೈಕಲ್ ಡಾಟಾ ಇನ್ಪುಟ್ ಬಿ 1, ದೇರ್ ಫಾರ್ ಕ್ಯೂ ಎ ಟು ಕ್ಯೂ ಡಿ ಔಟ್ಪುಟ್ ಏನು ಬರುತ್ತೆ 1 0 1 0. ಫೋರ್ತ್ ಕ್ಲಾಕ್ ಸೈಕಲಲ್ಲಿ ಡಾಟಾ ಇನ್ಪುಟ್ ಬಿ 1, ನೆಕ್ಸ್ಟ್ ಔಟ್ಪುಟ್ ಏನು ಬರೀಬೇಕು 1
1 0 1 ಅಷ್ಟೇ. ಎಕ್ಸ್ಪ್ಲನೇಷನ್ ಈಸ್ ವೆರಿ ವೆರಿ ಸಿಂಪಲ್. ಅರ್ಥ ಆಗಿದೆ ಅಲ್ವಾ? ಓಕೆ, ನೆಕ್ಸ್ಟ್ ಶಿಫ್ಟ್ ರಿಜಿಸ್ಟರಿಗೆ ಬರೋಣ. ಯಾವುದದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್ ಸೀರಿಯಲ್ ಶಿಫ್ಟ್ ರಿಜಿಸ್ಟರ್. ಓಕೆ, ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್. ಓಕೆ, ಸೊ ಇದಕ್ಕೆ ಫಸ್ಟ್ ಈಗ ನಾವೇನು ಬರಿತಾ ಹೋಗಬೇಕು ಅಂತ ಹೇಳಿದ್ರೆ ಬ್ಲಾಕ್ ಡಯಾಗ್ರಾಮ್ನ ಬರಿತಾ ಹೋಗೋಣ. ಸೊ ಬ್ಲಾಕ್ ಡಯಾಗ್ರಾಮ್ ಬರಿಬೇಕಾದ್ರೆ ಏನು ಮಾಡ್ತಾ ಹೋಗಬೇಕು? ಹಾಂ, ಅಬ್ಸರ್ವ್ ಮಾಡಿ, ಜಸ್ಟ್ ಎ ಸೆಕೆಂಡ್. ಸೊ ಈಗ ಏನು ಅಬ್ಸರ್ವ್ ಮಾಡಿ, ಸೊ SIPO ಅಂದರೆ ಏನಾಗಬೇಕು ಈಗ? ಸೊ ಅಬ್ಸರ್ವ್ ಮಾಡಿ, ಸೊ SIPO ಅಂತ ಹೇಳಿದ್ರೆ ಸೀರಿಯಲ್ ಇನ್ ಪ್ಯಾರಲಲ್ ಔಟ್. ಸೊ ಸೀರಿಯಲ್ ಇನ್ಪುಟ್ನಲ್ಲಿ ನಾವು ಡಾಟಾನ ಕಳಿಸ್ತಾ ಹೋಗಬೇಕು. ಔಟ್ಪುಟ್ ಹ್ಯಾಸ್ ಟು ಬಿ ಟೇಕನ್ ಇನ್ ಎ ಪ್ಯಾರಲಲ್ ಮ್ಯಾನರ್. ಸೊ ಇಲ್ಲಿ ಔಟ್ಪುಟ್ಟು ಪ್ಯಾರಲಲ್ ಆಗಿ ಔಟ್ಪುಟ್ಟು ರೆಪ್ರೆಸೆಂಟ್ ಮಾಡ್ಕೊತಾ ಹೋಗಬೇಕು. ಓಕೆನಾ? ಸೊ to store, how many clock cycles are needed? So totally 4 clock cycles are needed. To transfer or retrieve from the flip-flop, only 1 clock cycle is needed. So totally ಎಷ್ಟು clock cycles ಬೇಕಾಗುತ್ತೆ? 5 clock cycles ಬೇಕಾಗುತ್ತೆ ಸ್ಟೋರ್ ಅಥವಾ ರಿಟ್ರೀವ್ ಮಾಡೋಕ್ಕೆ. ಸೊ ಈಗ ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಸೇಮ್ ಸರ್ಕ್ಯೂಟ್ ಡಯಾಗ್ರಾಮ್ನ ಕನ್ಸಿಡರ್ ಮಾಡ್ತಾ ಹೋಗಿ. ಬಟ್ ಇಲ್ಲಿ ಏನು ರೆಪ್ರೆಸೆಂಟ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇನ್ಸ್ಟೆಡ್ ಆಫ್ RS ಯು ಹ್ಯಾವ್ ಟು ರೈಟ್ ದಿ ಡಿ ಫ್ಲಿಪ್ ಫ್ಲಾಪ್ನ ಕನ್ಸಿಡರ್ ಮಾಡ್ಕೊತಾ ಹೋಗಬೇಕು. ಓಕೆನಾ? ಸೊ RS ಬದಲು ಏನು ಕನ್ಸಿಡರ್ ಮಾಡ್ತೀರಾ? ಡಿ ಫ್ಲಿಪ್ ಫ್ಲಾಪ್ನ ಕನ್ಸಿಡರ್ ಮಾಡ್ತಾ ಹೋಗಿ. ಡಿ ಫ್ಲಿಪ್ ಫ್ಲಾಪ್ನ ಕನ್ಸಿಡರ್ ಮಾಡಿದ್ರೆ ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮು ಬೇರೆನೂ ಕೂಡ ಬರೀತಾ. ಅಂದರೆ ಇನ್ಸ್ಟೆಡ್ ಆಫ್ RS ಜಸ್ಟ್ ಡಿ ಫ್ಲಿಪ್ ಫ್ಲಾಪ್ ಕನ್ಸಿಡರ್ ಮಾಡಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಇರ್ತಾ ಹೋಗುತ್ತೆ. ಈಗ ಸೀರಿಯಲ್ ಇನ್ಪುಟ್ ತೊಗೊತಾ ಹೋಗೋಣ. ಲೆಟ್ ದಿ ಡಾಟಾ ಬಿ ಒಂದು ಡಾಟಾ ಇನ್ಪುಟ್ನ. ಓಕೆ, ಫಸ್ಟ್ SIP ಒಂದೇನು ಅಂತ ಎಕ್ಸ್ಪ್ಲೇನ್ ಮಾಡಬೇಕಲ್ವಾ? ಸೀರಿಯಲ್ ಇನ್ಪುಟ್ ಡಾಟಾ ಈಸ್ ಗಿವನ್ ಟು ದಿ ಫಸ್ಟ್ ಫ್ಲಿಪ್ ಫ್ಲಾಪ್ ಆ್ಯಂಡ್ ಔಟ್ಪುಟ್ ಈಸ್ ಟೇಕನ್ ಫ್ರಮ್ ಯಾವ ರೀತಿ? ಆಲ್ ದಿ ಫ್ಲಿಪ್ ಫ್ಲಾಪ್ ಸೈಮಲ್ಟೇನಿಯಸ್ಲಿ. ಬಟ್ SISOದಲ್ಲಿ ಏನಾಗ್ತಿತ್ತು? ಔಟ್ಪುಟ್ ಈಸ್ ಟೇಕನ್ ಫ್ರಮ್ ದಿ ಲಾಸ್ಟ್ ಫ್ಲಿಪ್ ಫ್ಲಾಪ್ ಅಂತ ಹಾಕೊಂಡಿದ್ವಿ. ಬಟ್ ಹಿಯರ್ ದಿ ಔಟ್ಪುಟ್ ಈಸ್ ಟೇಕನ್ ಫ್ರಮ್ ಆಲ್ ದಿ ಫ್ಲಿಪ್ ಫ್ಲಾಪ್ ಸೈಮಲ್ಟೇನಿಯಸ್ಲಿ. ಸೊ ದಿಸ್ ಈಸ್ ಆಫ್ ಎನ್ ಸೀರಿಯಲ್ ಇನ್ಪುಟ್. ನಾವೀಗ ನೆಕ್ಸ್ಟ್ ಏನು ರೆಪ್ರೆಸೆಂಟ್ ಮಾಡ್ಕೊತಾ ಹೋಗಬೇಕು? ಸೀರಿಯಲ್ ಔಟ್ಪುಟ್ನ ರೆಪ್ರೆಸೆಂಟ್ ಮಾಡ್ಕೊಬೇಕು ಅಲ್ವಾ? ಸೊ ಔಟ್ಪುಟ್ಟಲ್ಲಿ ಸೈಮಲ್ಟೇನಿಯಸ್ ಆಗಿ ಎಲ್ಲ ಫ್ಲಿಪ್ ಫ್ಲಾಪ್ಸ್ ಬರಬೇಕಾಗಿರೋದ್ರಿಂದ ಫಸ್ಟು ಔಟ್ಪುಟ್ನ, ಸೊ ಲೆಟ್ ಅಸ್ ಟೇಕ್ ದಿಸ್ ಇಸ್ ಆಫ್ QA ಅಂತ ಬರ್ಕೊತೀನಿ. ಆ್ಯಂಡ್ ಹಿಯರ್ ದಿ ಔಟ್ಪುಟ್ ಈಸ್ ಆಫ್ ಅಂತ ಬರ್ಕೊಬೇಕು QB. ಹಿಯರ್ ದಿ ಔಟ್ಪುಟ್ ಈಸ್ ಆಫ್ ಅಂತ ಬರ್ಕೊತೀರಾ QC. ಆ್ಯಂಡ್ ಹಿಯರ್ ದಿ ಔಟ್ಪುಟ್ ಈಸ್ ಆಫ್ ಅಂತ ಬರ್ಕೊಬೇಕು QD. ಆ್ಯಂಡ್ ದಿಸ್ ವಿಲ್ ಬಿ ಆಫ್ ಅಂತ ಬರ್ಕೊತೀರಾ ಪ್ಯಾರಲಲ್ ಔಟ್ಪುಟ್ ಅಂತ ಬರ್ಕೊತಾ ಹೋಗಬೇಕು ನೀವು. ದಿಸ್ ಈಸ್ ಆಫ್ ಎನ್ ಸೀರಿಯಲ್ ಇನ್ಪುಟ್ ಪ್ಯಾರಲಲ್ ಔಟ್ಪುಟ್. ಓಕೆನಾ? ಸೊ ಈಗ ಒಂದು ಡಾಟಾ ತಗೋಣ. So let us take the data. It is of 1011. Okay, 1011 will be of data. So 1011 data input na kotre first data store agi shift ಆಗ್ತಾ ಬರಬೇಕು. ಸೈಮಲ್ಟೇನಿಯಸ್ ಆಗಿ ಔಟ್ಪುಟ್ ನ ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತ ಬರ್ತೀರಾ. ಟ್ರೂತ್ ಟೇಬಲ್ ಆಸ್ ಇಟ್ ಈಸ್ ಫಿಲ್ ಅಪ್ ಮಾಡ್ಬೋಣ ಫಸ್ಟ್. ದಟ್ ಈಸ್ ಆಫ್ ಏನಂತ ಬರ್ಕೊಂತೀರಾ? ಡಾಟಾ ಇನ್ಪುಟ್ ವಿಲ್ ಬಿ ಆಫ್ 1011. ಸೊ ಲೆಟ್ ಐ ಆಮ್ ಅಸ್ಯೂಮಿಂಗ್ ದಟ್ ಐ ಹ್ಯಾವ್ ಗಿವನ್ ದಿ ಕ್ಲಿಯರ್ ಬಟನ್. ಸೊ ಕ್ಲಿಯರ್ ಬಟನ್ ಕೊಟ್ಟಿರೋದ್ರಿಂದ ಅಂದರೆ ಕ್ಲಿಯರ್ ಬಟನ್ನ ಪ್ರೆಸ್ ಮಾಡಿರೋದ್ರಿಂದ, ಓಕೆ ಸಾರಿ, ಹಾಂ, ಸೊ ಇಲ್ಲಿ ಕ್ಲಿಯರ್ ಬಟನ್, ಒಂದೇ ನಿಮಿಷ, ಹಾಂ, ಓಕೆ. ಸೊ ಕ್ಲಿಯರ್ ಬಟನ್ ಕೊಟ್ಟಿರೋದ್ರಿಂದ ಸೊ ಎಲ್ಲ ಔಟ್ಪುಟ್ಸ್ ಏನಾಗ್ತಾ ಹೋಗುತ್ತೆ? 0 ಆಗುತ್ತೆ ಅಂತ ತಗೊಳ್ಳೋಣ. ಸೊ ದಿಸ್ ಈಸ್ ಆಫ್ LSB. ಸೊ LSB ಫಸ್ಟ್ ಎಲ್ಲ ಹೋಗ್ಬೇಕಾರೋದು ಫಸ್ಟು 1 ಕೊಡ್ತೀನಿ, ಆಮೇಲೆ 1 ಕೊಡ್ತೀನಿ, ಆಮೇಲೆ 0 ಕೊಡ್ತೀನಿ, ಲಾಸ್ಟಲ್ಲಿ 1 ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ 1 ಬಂದರೆ ಪ್ರೀವಿಯಸ್ ಏನು? 0. ಇದ್ರ ಪ್ರೀವಿಯಸ್ ಏನು? 0. ಇದ್ರ ಪ್ರೀವಿಯಸ್ ಏನು? 0. ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ 1 ಇಲ್ಲಿ ಬಂತು ಅಂತ ಹೇಳಿದ್ರೆ ಫಸ್ಟ್ ಫ್ಲಿಪ್ ಫ್ಲಾಪಲ್ಲಿ ಪ್ರೀವಿಯಸ್ ಏನು ಸ್ಟೋರ್ ಆಗಿರುತ್ತೆ? 1. ಅದು ಇಲ್ಲಿಗೆ ಬಂತು, ಶಿಫ್ಟ್ ಆಯಿತು. 0 ಇಲ್ಲಿಗೆ ಬಂತು ಅಂದರೆ ಈ 1 ಇಲ್ಲಿಗೆ ಶಿಫ್ಟ್ ಆಯಿತು, 1 ಇಲ್ಲಿಗೆ ಶಿಫ್ಟ್ ಆಯಿತು, 0 ಇಲ್ಲಿಗೆ ಶಿಫ್ಟ್ ಆಯಿತು. 1 ಇಲ್ಲಿಗೆ ಬಂತು ಅಂದರೆ 0 ಇಲ್ಲಿಗೆ ಶಿಫ್ಟು, 1 ಇಲ್ಲಿಗೆ ಶಿಫ್ಟು, 1 ಇಲ್ಲಿಗೆ ಶಿಫ್ಟು. ಸೊ ಸ್ಟೋರ್ ಆಗಿರುವಂಥದ್ದೇನು? ಇಟ್ ಈಸ್ 1011. ಸರ್ ಏನು ಡಿಫ್ರೆನ್ಸ್ ಇಲ್ವಾಗಾದರೆ SISOಗೂ SYPOಗೂ 100% ಡಿಫ್ರೆನ್ಸ್ ಇದೆ. ನಾವಲ್ಲಿ ರೆಪ್ರೆಸೆಂಟ್ ಮಾಡ್ಕೊಬೇಕಾದ್ರೆ ಬರೀ QDನ ಮಾತ್ರ ಅಂತ ರೆಪ್ರೆಸೆಂಟ್ ಮಾಡ್ಕೊತಾ ಇದ್ವಿ, ಔಟ್ಪುಟ್ ಅಂತ ರೆಪ್ರೆಸೆಂಟ್ ಮಾಡ್ಕೊತಾ ಇದ್ವಿ. ಆದರೆ ಇಲ್ಲೇನಾಗ್ತಾ ಹೋಗುತ್ತೆ? QA,
ಕ್ಯೂ ಬಿ ಕ್ಯೂ ಸಿ ಅಂದರೆ ಈ ಇಷ್ಟನ್ನು ಕೂಡ ಎಂತ ರೆಪ್ರೆಸೆಂಟ್ ಮಾಡ್ಕೊಬೇಕು ನೀವು ಔಟ್ಪುಟ್ ಅಂತ ರೆಪ್ರೆಸೆಂಟ್ ಮಾಡ್ಕೊತ ಹೋಗಬೇಕು. ಇಫ್ ಯು ರಿಟರ್ನ್ ಓನ್ಲಿ ಇಟ್ ಈಸ್ ಆಫ್ ಕ್ಯೂ ಡಿ ದೆನ್ ದಿ ಔಟ್ಪುಟ್ ವಿಲ್ ಬಿ ಆಫ್ ಎಸ್ ಒ. ಇಫ್ ಯು ರೆಪ್ರೆಸೆಂಟ್ ಕ್ಯೂ ಎ ಕ್ಯೂ ಬಿ ಕ್ಯೂ ಸಿ ಸೈಮಲ್ಟೇನಿಯಸ್ಲಿ ದೆನ್ ದಿ ಔಟ್ಪುಟ್ ವಿಲ್ ಬಿ ಆಫ್ ಪ್ಯಾರಲಲ್ ಔಟ್ಪುಟ್. ಇಷ್ಟು ಡಿಫ್ರೆನ್ಸ್ ಬರೋದು ಇವೆರಡರಲ್ಲೂ, ಇನ್ನೇನು ಕೂಡ ಡಿಫ್ರೆನ್ಸ್ ಬರೋದಿಲ್ಲ. ಈಗ ಸೇಮ್ ಆಸ್ ಇಟ್ ಈಸ್ ಅದೇ ರೀತಿಯೇ ಒಂದು ಟ್ರೂತ್ ಟೇಬಲ್ನ ಬರಿತಾ ಹೋಗೋಣ. ಸೊ ಲೆಟ್ ಅಸ್ ಟೇಕ್ ದಿ ಡಾಟಾ ವಿಲ್ ಬಿ ಆಫ್ 1101 ಅಂತ ತಗೊತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ಕೊಬೇಕು, ಕ್ಲಿಯರ್ನ ಹೈ ಮಾಡ್ಕೊಬೇಕು, ಎಲ್ಲ 0 ಆಗುತ್ತೆ. ಇನ್ಪುಟ್ನ ಏನು ಕೊಡ್ತಾ ಇದ್ದೀರಾ 1011 ರೆಪ್ರೆಸೆಂಟ್ ಮಾಡ್ಕೊಳ್ಳಿ. ಸೊ ಶಿಫ್ಟಿಂಗ್ ಮಾಡ್ತಾ ಹೋಗ್ಬೋದಲ್ವಾ, 0 this will be shifted here, 0 this will be shifted here. ಈ 1 ಇಲ್ಲಿಗೆ ಶಿಫ್ಟ್ ಆಯಿತು, 0 ಇಲ್ಲಿಗೆ ಶಿಫ್ಟ್ ಆಯಿತು, 0 ಇಲ್ಲಿಗೆ ಶಿಫ್ಟ್ ಆಯಿತು. 1 ಬಂತು ಅಂದರೆ 0 ಇಲ್ಲಿಗೆ ಶಿಫ್ಟ್ ಆಗುತ್ತೆ, 1 ಇಲ್ಲಿಗೆ ಶಿಫ್ಟ್ ಆಗುತ್ತೆ, 0 ಇಲ್ಲಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. 1 ಇಲ್ಲಿಗೆ ಬಂತು ಅಂದರೆ ಇದ್ರ ಮೇಲ್ಗಡೆ ಇರೋದು 1 ಇಲ್ಲಿಗೆ ಬಂತು, 0 ಇಲ್ಲಿಗೆ ಬಂತು, ಈ 1 ಇಲ್ಲಿಗೆ ಬಂತು. ಸೊ ನೋಡಿ 1 ಆ್ಯಸ್ ಇಟ್ ಈಸ್ ಹಾಗೆ ಶಿಫ್ಟೆಡ್ ಆಗ್ತಾ ಹೋಗ್ತಾ ಇರುತ್ತೆ. 0 ಕೂಡ ಅಷ್ಟೇ ಶಿಫ್ಟಿಂಗ್ ಆಗ್ತಾ ಇರುತ್ತೆ, ಈ 1 ಕೂಡ ಶಿಫ್ಟಿಂಗ್ ಆಗುತ್ತೆ. ನಾವು ಯಾವುದೇ ತೊಗೊಂಡ್ರೂ ಕೂಡ ಡಯಾಗ್ನಲ್ ಆಗಿ ಶಿಫ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಇದು. ಓಕೆನಾ. ಸೊ ನಾವೀಗ ಏನು ಬರಿತಾ ಹೋಗಬೇಕು, ಟೈಮಿಂಗ್ ಡಯಾಗ್ರಾಮ್ನ ಬರಿತಾ ಹೋಗೋಣ. ಸೊ ಟೈಮಿಂಗ್ ಡಯಾಗ್ರಾಮ್ನ ಬರಿಬೇಕಾದ್ರೆ ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಆ್ಯಸ್ ಇಟ್ ಈಸ್ ಕ್ಯೂ ಎ ಕ್ಯೂ ಬಿ ಆ್ಯಸ್ ಇಟ್ ಈಸ್ ಬರಿಬೇಕಲ್ವಾ. ಸೊ ಕ್ಯೂ ಎಗೆ ಏನಿದೆಯಪ್ಪ 1011 ರೆಪ್ರೆಸೆಂಟ್ ಮಾಡಿಬಿಡಿ ಅಷ್ಟೇ. ಅದನ್ನು ಏನಂತ ಬರೀತೀರಾ 1011. ನೆಕ್ಸ್ಟ್ ಕ್ಯೂ ಬಿ 0101 0101. ನೆಕ್ಸ್ಟ್ ಏನು ಬರುತ್ತೆ 0010. ನೆಕ್ಸ್ಟ್ ಏನು ಬರಬೇಕು 00001. ಡಾಟಾ ಇನ್ಪುಟೇ ಬರ್ದಿಲ್ಲ, ಡಾಟಾ ಇನ್ಪುಟ್ ಏನು ಕೊಡ್ತೀವಪ್ಪ, ಇಟ್ ಈಸ್ ಆಫ್ 1101. ಈ ರೀತಿ ಬರಿತಾ ಹೋಗಬೇಕು. ಈಗ ಅಲ್ಲಿ ಅಂದರೆ SISO ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಕಾಲಮ್ನಲ್ಲಿ ಔಟ್ಪುಟ್ ಅಂತ ರೆಪ್ರೆಸೆಂಟ್ ಮಾಡ್ತಿದ್ರಿ. ಬಟ್ ಈಗ ನೀವು ಆ ರೀತಿ ಮಾಡಬಾರ್ದು. ಏನು ಮಾಡಬೇಕು, ಈ ಇಷ್ಟನ್ನು ತೋರಿಸ್ಬಿಟ್ಟು ಈ ರೀತಿ ದಿಸ್ ವಿಲ್ ಬಿ ಆಫ್ ಔಟ್ಪುಟ್ ಅಂತ ರೆಪ್ರೆಸೆಂಟ್ ಮಾಡ್ಕೊತ ಹೋಗಬೇಕು. ಏನದು 1101 ಸೈಮಲ್ಟೇನಿಯಸ್ ಆಗಿ ಔಟ್ಪುಟ್ಟು 110001 ಅಂತ ತೋರಿಸ್ತಾ ಹೋಗ್ತೀರಾ. ಓಕೆನಾ. ಇನ್ನು ಎಕ್ಸ್ಪ್ಲನೇಷನ್ ಓದ್ಸಲ ಹೆಂಗೆ ಬರೆದ್ರಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯೇ ಎಕ್ಸ್ಪ್ಲನೇಷನ್ ಬರಿತಾ ಹೋಗಬೇಕು. ಓಕೆ, ಇಟ್ಸ್ ಅ ವೆರಿ ವೆರಿ ಈಸಿ. ಅರ್ಥ ಮಾಡ್ಕೊತಾ ಹೋಗಿ ಅಷ್ಟೇ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಆನ್ ದಿಸ್ ಒನ್ you can ask me now in SISO and SIPO. ನೆಕ್ಸ್ಟ್ ಲೆಕ್ಚರಲ್ಲಿ ಇನ್ನು ಮಿಕ್ಕಿದ 2 ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.